ಶಿಕ್ಷಕರ ಅರ್ಹತಾ ಪರೀಕ್ಷೆ ಟೆಟ್ ಪೇಪರ್ 2ನಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 2025-26ನೇ ಪಠ್ಯಪುಸ್ತಕ ಭಾಗ 1 ಭಾಗ 2 6ನೇ ತರಗತಿಯಲ್ಲಿ ಕೇಳಬಹುದಾದಂಥ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಅಧ್ಯಾಯ 1 ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ. ಇತಿಹಾಸದ ಪಿತಾಮಹ ಹೆರೋಡೋಟಸ್. ಮನುಷ್ಯನಿಗೆ ಸ್ಮರಣಶಕ್ತಿ ಇದ್ದಂತೆ ಜಗತ್ತಿಗೆ ಇರುವ ಸ್ಮರಣಶಕ್ತಿ ಇತಿಹಾಸ. 1 ಶತಮಾನ ಎಂದರೆ 100 ವರ್ಷ. ಇತಿಹಾಸ ನಿರೂಪಣೆಯಲ್ಲಿರುವಂತಹ ಕಾಲಗಣನೆ ಸಾಮಾನ್ಯ ಶಕವರ್ಷ. ಲಿಖಿತ ಸಾಹಿತ್ಯ ರಚಿಸುವವರನ್ನು ನಾವು ಅಕ್ಷರಸ್ಥರು ಅಂತ ಕರಿತೀವಿ. ಹರಪ್ಪ ನಾಗರಿಕತೆಯ ಕಾಲದ ಇತಿಹಾಸವನ್ನು ತಾಮ್ರ ಮತ್ತು ಕಂಚಿನ ಕಾಲಘಟ್ಟ ಎಂದು ಕರೆಯುತ್ತೇವೆ. ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ವಿಕಾಸವಾದ ಜೀವಿಗಳು ಏಕಕೋಶೀಯ ಜೀವಿಗಳು. ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ಮೊದಲು ಕಾಣಿಸಿಕೊಂಡ ಸ್ಥಳ ದಕ್ಷಿಣ ಆಫ್ರಿಕಾ. ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ್ದು ಮಾನವರು ಮೊದಲು ಕಾಣಿಸಿಕೊಂಡಂತಹ ಸ್ಥಳ ದಕ್ಷಿಣ ಆಫ್ರಿಕಾ, ಅಂದರೆ ಆಫ್ರಿಕಾ ಖಂಡದಲ್ಲಿ ಕಂಡುಕೊಂಡಂಥರು. ಶಿಲಾಯುಗ ಇತಿಹಾಸದ ಪ್ರಾಗೈತಿಹಾಸಿಕ ಕಾಲಘಟ್ಟಕ್ಕೆ ಸೇರಿದ್ದು. ಸಾಮಾನ್ಯ ಶಕ ಅಂದರೆ ಯೇಸು ಜನಿಸಿದ ವರ್ಷದಿಂದ ಪ್ರಾರಂಭವಾಯಿತು. ಇತಿಹಾಸವನ್ನು ಹೇಗೆ ರಚಿಸಬೇಕೆಂದು ಮೊದಲು ತೋರಿಸಿಕೊಟ್ಟವರು ಗ್ರೀಕರು. ಲೋಹಗಳ ಬಳಕೆ ಪ್ರಾರಂಭವಾದ ಕಾಲವನ್ನು ನಾವು ನವಶಿಲಾಯುಗ ಅಂತ ಕರಿತೀವಿ. ಪುರಾತತ್ವ ಆಧಾರಗಳು ಶಾಸನಗಳು 21ನೇ ಶತಮಾನ. ಸಾಮಾನ್ಯ ಶಕ 2001ರಿಂದ 2100. ಕಾಲಕ್ರಮ ಅಂದರೆ ಇಸವಿಗಳು ತಿಳಿಸುವಂಥದ್ದು. ಬೆಂಕಿಯ ಪರಿಚಯ ಆಗಿದ್ದು ಹಳೆಯ ಶಿಲಾಯುಗದಲ್ಲಿ. ಆಯುಧ ಉತ್ಪಾದನಾ ನೆಲೆ ಬಳ್ಳಾರಿ ಸಮೀಪದ ಸಂಗನಕಲ್ಲು. ಆಯುಧ ಉತ್ಪಾದನಾ ನೆಲೆ ಬಳ್ಳಾರಿ ಸಮೀಪದ ಸಂಗನಕಲ್ಲು. ಕಾಲಾನುಕ್ರಮದಲ್ಲಿ ಬರೀರಿ ಅಂತೇಳಿ, ಇದು ಸಿಂಪಲ್ ಇದೆ, ನೀವೇ ಮಾಡ್ಬೋದು. ನೆಕ್ಸ್ಟು ಮಧ್ಯಯುಗ ಸೂಕ್ಷ್ಮ ಶಿಲಾಯುಗ ಆದರೆ ಹಳೆಯ ಶಿಲಾಯುಗ ಇತಿಹಾಸದ ಆರಂಭಿಕ ಪುರಾತಾತ್ವಿಕ. ಹಳೆಯ ಶಿಲಾಯುಗ ಅಲೆಮಾರಿಗಳು, ಮಧ್ಯ ಶಿಲಾಯುಗ ಪಶುಪಾಲನಗಳು. ಯಾವಾಗ ಅಂದರೆ ಕಾಲ ತಿಳಿಸುತ್ತೆ, ಎಲ್ಲಿ ಅಂದರೆ ಸ್ಥಳ ತಿಳಿಸುವಂಥದ್ದು. ಜನಪದ ಸಾಹಿತ್ಯ ಆಧಾರಗಳು, ಸ್ಮಾರಕಗಳು, ಪುರಾತತ್ವ ಆಧಾರಗಳು. ಅತ್ಯಂತ ಗಡುಸಾದ ಲೋಹ ಕಬ್ಬಿಣ, ಗಡುಸಾದ ಮಿಶ್ರ ಲೋಹ ಕಂಚು. ಭಾರತ ನಮ್ಮ ಹೆಮ್ಮೆ. ಪರ್ಷಿಯನ್ನರು ಭಾರತವನ್ನು ಹಿಂದೂಸ್ತಾನ್ ಎಂದು ಕರೀತಾರೆ. ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ಹೇಳಿದವರು ವಿಲಿಯಮ್ಸ್ ಜೋನ್ಸ್. ಕಳಿಂಗದ ಪ್ರಸ್ತುತ ಹೆಸರು ಒಡಿಶಾ. 0ಯನ್ನು ಒಂದು ಸಂಖ್ಯಾ ಸೂಚಕವಾಗಿ ಬಳಸಿದ ಮೊದಲ ದೇಶ ಭಾರತ. ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಹೇಳಿದವರು ಆರ್ಯಭಟ. ಕೊಪರ್ನಿಕಸ್ಗಿಂತ ಎಷ್ಟು ಶತಮಾನಗಳ ಹಿಂದೆ ಆರ್ಯಭಟ ಜನಿಸಿದ್ದು 10 ಶತಮಾನಗಳ ಹಿಂದೆ. ಭಾರತೀಯರು ನಾವಿಕರಿಗೆ ರೇಖಾಂಶವನ್ನು ಎಲ್ಲಿ ಸಿದ್ಧಪಡಿಸಿದರು? ಉಜ್ಜಯಿನಿಯಲ್ಲಿ. ವಸ್ತುವಿನ ಅವಿಭಾಜ್ಯ ಕಣವಾದ ಅಣು ಎಂದು ಹೇಳಿದ ಭಾರತೀಯ ವಿಜ್ಞಾನಿ ಕಣಾದ. ಯೋಗಶಾಸ್ತ್ರ ಮತ್ತು ಸಂಸ್ಕೃತವನ್ನು ಕೊಡುಗೆಗೆ ನೀಡಿದ ದೇಶ ಭಾರತ. ಸಂಸ್ಕೃತದಿಂದ ಇಂಗ್ಲಿಷಿಗೆ ತರ್ಜುಮೆಗೊಂಡ ಮೊದಲ ಕೃತಿ ಭಗವದ್ಗೀತೆ. ಜಗತ್ತಿನಲ್ಲಿ ಅಹಿಂಸೆಯ ಶ್ರೇಷ್ಠತಮ ಪ್ರತಿಪಾದಕರು ಭಾರತೀಯರು. ಜಗತ್ತಿನ ಅತಿ ಎತ್ತರವಾದ ಬೌದ್ಧ ಮೂರ್ತಿ ಗ್ವಾಲಿಯರ್ನಲ್ಲಿದೆ. ಪ್ರಾಚೀನ ಕಾಲದಲ್ಲಿ ಗುಜರಾತ್ನ ಸೂರತ್ ನೌಕಾಯಾನ ನಿರ್ಮಾಣಕ್ಕೆ ಪ್ರಸಿದ್ಧವಾಗಿತ್ತು. ಭಾರತದ ಸರ್ಕಾರ ಶ್ರೇಷ್ಠ ವಿಜ್ಞಾನಿಗಳಿಗೆ ನೀಡುವಂಥ ಪ್ರಶಸ್ತಿ ಆರ್ಯಭಟ ಪ್ರಶಸ್ತಿ. ಪೈಥಾಗರಸ್ನ ಪ್ರಮೇಯವನ್ನು ಆತನಿಗಿಂತ 2 ಶತಮಾನಗಳ ಮೊದಲೇ ಗುರುತಿಸಿದ್ದ ಭಾರತೀಯ ವಿಜ್ಞಾನಿ ಬೋಧಾಯನ. ಆಧುನಿಕ ವಿಜ್ಞಾನದಲ್ಲಿ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಹೇಳಿದವರು ಕೊಪರ್ನಿಕಸ್. ಅಹಿಂಸೆಯನ್ನು ಪ್ರಬಲ ಅಸ್ತ್ರವಾಗಿ ಇಟ್ಟುಕೊಂಡು ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರು ಮಹಾತ್ಮ ಗಾಂಧೀಜಿಯವರು. ಭಾರತದ ಮೊಟ್ಟಮೊದಲ ಕೃತಕ ಉಪಗ್ರಹದ ಹೆಸರು ಆರ್ಯಭಟ. ಕಾಂಬೋಡಿಯಾದ ಅಂಗೂರ್ ಪಾಟ್ನಲ್ಲಿ ಹಿಂದೂಸ್ತಾನದ ದೇವಾಲಯ ಇದೆ. ಆಂಗ್ಲರು ಸೇರಿದಂತೆ ಪಾಶ್ಚಾತ್ಯರು ಭಾರತವನ್ನು ಇಂಡಿಯಾ ಎಂದು ಕರೆದರು.
ಏಸೆಟಿಕ್ ಸೊಸೈಟಿಯನ್ನು ಸ್ಥಾಪಿಸಿದವರು ವಿಲಿಯಂ ಜೋನ್ಸ್. ಮಗಧ ಬಿಹಾರ, ಚೇರಾ ಕೇರಳ, ಇಂದ್ರಸ್ಥಾನ್ ಅಥವಾ ಇಂದ್ರಪ್ರಸ್ಥ ದೆಹಲಿ, ಪ್ರಯಾಗ ಅಲಹಾಬಾದ್, ಮದ್ರಾಸ್ ಚೆನ್ನೈ, ಬಾಂಬೆ ಮುಂಬೈ, ಬರೋಡಾ ವಡೋದರ ಅಂದರೆ ಅಂದಿನ ಹೆಸರುಗಳು, ಇವು ಈಗಿನ ಹೆಸರುಗಳು. ಅಂಕೋರ್ ವಾಟ್ ಹಿಂದೂ ದೇವಾಲಯ ಕಾಂಬೋಡಿಯಾದಲ್ಲಿದೆ. ಬೋಧರ್ ಬೌದ್ಧಾಲಯ ಜಾವದಲ್ಲಿದೆ. ಸರ್ವೇ ಜನ ಸುಖಿನೋ ಭವಂತು, ಎಲ್ಲರ ಜನರು ಸುಖಿಯಾಗಿರಲಿ ಅಂತ ವಸುದೈವ ಕುಟುಂಬಕಂ ಅಂದರೆ ಇಡೀ ವಿಶ್ವವೇ ಒಂದು ಕುಟುಂಬ ಅಂತ. ಪರ್ಷಿಯನ್ನರು ಹಿಂದೂ, ಗ್ರೀಕರು ಹಿಂಡು. ಪರ್ಷಿಯನ್ನರು ನಮ್ಮನ್ನು ಹಿಂದೂ ಅಂತ ಕರೆದ್ರು, ಗ್ರೀಕರು ಹಿಂಡು ಅಂತ ಕರೆದ್ರು. ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ, ಬೆಂಗಳೂರು ವಿಭಾಗ. ಈ ವಿಭಾಗಗಳನ್ನು ವಿಡಿಯೋ ಚಿತ್ರೀಕರಣದ ಮೂಲಕ ವಿಡಿಯೋಗಳನ್ನು ಮಾಡಲಾಗಿದೆ, ನೀವು ಅವನ್ನು ಕೂಡ ನೋಡ್ಬೋದು. ನಮ್ಮ ರಾಜ್ಯ ಕರ್ನಾಟಕ. ಕರ್ನಾಟಕದಲ್ಲಿ ವಿಸ್ತೀರ್ಣದಲ್ಲಿ ಅತಿ ಹೆಚ್ಚು ದೊಡ್ಡ ಜಿಲ್ಲೆ ಬೆಳಗಾವಿ. ವಿಸ್ತೀರ್ಣದಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ. ಪ್ರಸ್ತುತ ಕರ್ನಾಟಕದಲ್ಲಿರುವಂತಹ ಒಟ್ಟು ಜಿಲ್ಲೆಗಳ ಸಂಖ್ಯೆ 31. ಕರ್ನಾಟಕದ ರಾಜಧಾನಿ ಬೆಂಗಳೂರು. ಬೆಂಗಳೂರು 9 ಜಿಲ್ಲೆಗಳನ್ನು ಈ ವಿಭಾಗ ಹೊಂದಿದೆ. ಗಂಗರ ಮೊದಲ ರಾಜಧಾನಿ ಕೋಲಾರ. ಪಾಳೆಗಾರರು ಆಳ್ತಿದ್ದ ಪ್ರದೇಶವನ್ನು ನಾವು ಪಾಳೆಪಟ್ಟು ಅಂತ ಕರಿತೀವಿ. ಕರ್ನಾಟಕ ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಶಿವಮೊಗ್ಗ. ಶರಾವತಿ ನದಿ ಯಾವ ದಿಕ್ಕಿಗೆ ಹರಿಯುತ್ತದೆ? ಪಶ್ಚಿಮ ದಿಕ್ಕಿಗೆ ಹರಿಯುತ್ತದೆ. ಮತ್ತೆಲ ಮಡು ಜಲಾಶಯ ಇರುವಂಥ ಜಿಲ್ಲೆ ಬೆಂಗಳೂರು ನಗರ. ಗಾಜನೂರು ಮತ್ತು ತುಂಗಾ ಅಣೆಕಟ್ಟುಗಳನ್ನು ಯಾವ ಜಿಲ್ಲೆಯಲ್ಲಿ ಇವೆ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇವೆ. ವಾಣಿ ವಿಲಾಸ ಸಾಗರ ಅಣೆಕಟ್ಟನ್ನು ನಿರ್ಮಿಸಿದವರು ಯಾರು ಅಂದರೆ ಮೈಸೂರಿನ ಅರಸರು. ವಾಣಿ ವಿಲಾಸ ಸಾಗರ ಅಣೆಕಟ್ಟು ಎಲ್ಲಿದೆ? ಹಿರಿಯೂರಿನ ಮಾರಿಕಣಿವೆಯಲ್ಲಿದೆ. ಮಾರ್ಕೋನಹಳ್ಳಿ ಜಲಾಶಯ ತುಮಕೂರಿನಲ್ಲಿ ಇದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಯಾವ ಖನಿಜಗಳು ದೊರೆಯುತ್ತವೆ? ತಾಮ್ರ ಮತ್ತು ಕಬ್ಬಿಣ. ಬೆಂಗಳೂರು ನಗರದಲ್ಲಿ ಪ್ರತಿ ವರ್ಷ ನಡೆಸುವಂತಹ ಪ್ರಸಿದ್ಧ ಉತ್ಸವ ಕರಗ. ಬೆಂಗಳೂರು ವಿಭಾಗದಲ್ಲಿ ಯಾವ ಸ್ಥಳಗಳಲ್ಲಿ ಸಿದ್ಧ ಉಡುಪು ಪಾರ್ಕನ್ನು ಸ್ಥಾಪಿಸಲಾಗಿದೆ ಅಂದರೆ ದೊಡ್ಡಬಳ್ಳಾಪುರ ಮತ್ತು ಆನೇಕಲ್ಗಳಲ್ಲಿ ಸ್ಥಾಪಿಸಲಾಗಿದೆ. ಆಲ್ರಮೇಶ್ವರ ಇರುವಂತಹ ಜಾಗ ಚಿತ್ರದುರ್ಗ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು. ಗುಡವಿ ಪಕ್ಷಿಧಾಮ ಶಿವಮೊಗ್ಗ. ರಾಮದೇವರ ಬೆಟ್ಟ ರಣಹದ್ದು ಸಂರಕ್ಷಣಾ ಧಾಮ. ಇಪ್ಪು ನೇರಳೆಯಿಂದ ರೇಷ್ಮೆ ಉತ್ಪಾದನೆ ಮಾಡ್ತಾರೆ. ಜನಪದ ಲೋಕ ಎಚ್.ಎಲ್. ನಾಗೇಗೌಡ. ವಿಧಾನಸೌಧ ನಿರ್ಮಾಣ ಕೆಂಗಲ್ ಹನುಮಂತಯ್ಯ. ಕೆ.ಸಿ. ರೆಡ್ಡಿ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ. ಈಗ ನೆಕ್ಸ್ಟ್ ಮೈಸೂರು ವಿಭಾಗ. ಮೈಸೂರು ಒಡೆಯರ ರಾಜಧಾನಿ ಮೈಸೂರು ಆಗಿತ್ತು. ಮೈಸೂರು ವಿಭಾಗದಲ್ಲಿ 8 ಜಿಲ್ಲೆಗಳು ಬರ್ತವೆ. ತಲಕಾಡು ಗಂಗರ ಮನೆತನದ ರಾಜಧಾನಿಯಾಗಿತ್ತು. ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್. ಮೈಸೂರಿಗೆ ಮೊದಲಿದ್ದ ಹೆಸರು ಮೈಸಾಸುರ. ಮೈಸೂರು ಒಡೆಯರ ಮನೆತನದ ಸ್ಥಾಪಕ ಯದುವೀರರು. ಮೈಸೂರು ಒಡೆಯರ ಪ್ರಸಿದ್ಧ ದೊರೆ ಚಿಕ್ಕದೇವರಾಜ ಒಡೆಯರ್. ಹಾಲೇರಿ ಮನೆತನದ ರಾಜಧಾನಿ ಬಿದನೂರು. ಹಾಲೇರಿ ಮನೆತನದ ಪ್ರಸಿದ್ಧ ರಾಜ ದೊಡ್ಡ ವೀರ ರಾಜ. ಹಾಲೇರಿ ಮನೆತನದ ಕೊನೆಯ ರಾಜ ಚಿಕ್ಕವೀರ ರಾಜ. ಕರ್ನಾಟಕ ಏಕೀಕರಣ 1956 ನವೆಂಬರ್ 1 ಆಯಿತು. ಪೋರ್ಚುಗೀಸರ ವಿರುದ್ಧ ಹೋರಾಡಿದ ಉಳ್ಳಾಳದ ರಾಣಿ ಅಬ್ಬಕ್ಕ. ತುಳುನಾಡು ಆಳುತ್ತಿದ್ದ ರಾಜಮನೆತನ ಅಳುಪರು. ಬ್ರಿಟಿಷರು ಕರ್ನಾಟಕದ ಕರಾವಳಿಯ ಪ್ರದೇಶವನ್ನು ಕೆನರಾ ಎಂದು ಕರೀತಾರೆ. ಕೆನರಾವನ್ನು ವಿಭಜಿಸಿ ಯಾವ 2 ಜಿಲ್ಲೆಗಳನ್ನು ಬ್ರಿಟಿಷರು ರಚಿಸಿದರು? ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ. ಕರ್ನಾಟಕದ ಅತಿ ಎತ್ತರವಾದ ಪರ್ವತ ಶಿಖರ ಮುಳ್ಳಯ್ಯನಗಿರಿ ಪರ್ವತ ಶಿಖರ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಚಾಮರಾಜನಗರ ಜಿಲ್ಲೆಯಲ್ಲಿ ಒಳಗೊಂಡಿದೆ. ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ.
ಕಾಡಾನೆಗಳನ್ನು ಪಳಗಿಸುವ ವಿಧಾನವನ್ನು ನಾವು ಖೇಡ್ಗ ಅಂತ ಕರಿತೀವಿ. ಸಾಮಾಜಿಕ ನ್ಯಾಯಾಲಯದ ಹರಿಕಾರ ಎಂದು ನಾವು ದೇವರಾಜ ಅರಸರನ್ನು ಕರಿತೀವಿ. ಕಾವೇರಿ ನದಿ ಕೊಡಗು ಜಿಲ್ಲೆಯಲ್ಲಿ ಹುಟ್ಟುತ್ತದೆ. ಮೈಸೂರಿನಲ್ಲಿ ಶತಮಾನೋತ್ಸವವನ್ನು ಆಚರಿಸಿದ ವಿಶ್ವವಿದ್ಯಾನಿಲಯ ಮೈಸೂರು ವಿಶ್ವವಿದ್ಯಾನಿಲಯ. ನೆಕ್ಸ್ಟು ಶ್ರವಣಬೆಳಗೊಳ ಹಾಸನದಲ್ಲಿ ಇದೆ. ಆಹಾರ ಸಂರಕ್ಷಣಾ ಸಂಸ್ಥೆ ಮೈಸೂರಿನಲ್ಲಿದೆ. ಕಾಫಿ ನಾಡು ಅಂತ ನಾವು ಚಿಕ್ಕಮಗಳೂರನ್ನ ಕರಿತೀವಿ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಚಾಮರಾಜನಗರದಲ್ಲಿದೆ. ದಸರಾ ಹಬ್ಬ ನಡೆಯುವಂಥದ್ದು ಇದು ಪ್ರಸಿದ್ಧ ಉತ್ಸವವಾಗಿದೆ. ಉತ್ತರಿ ಹಬ್ಬ ಕೊಡಗಿನಲ್ಲಿ ಆಚರಿಸುವಂಥ ಹಬ್ಬ. ರಂಗಹೇಣ ಕರ್ನಾಟಕ ಸರ್ಕಾರದ ನಾಟಕ ಸಂಸ್ಥೆಯಾಗಿದೆ. ನೆಕ್ಸ್ಟು ಕಲಬುರಗಿ ವಿಭಾಗ. ಕಲಬುರಗಿ ವಿಭಾಗ 7 ಜಿಲ್ಲೆಗಳನ್ನು ಒಳಗೊಂಡಿದೆ. 2021 ಅಕ್ಟೋಬರ್ 31ರಂದು ಇದು ಭಾಳ ಇಂಪಾರ್ಟೆಂಟ್ ಹೊಸ ಜಿಲ್ಲೆ ರಚನೆ ಆಗುತ್ತೆ. ಅದೇ ವಿಜಯನಗರ ಜಿಲ್ಲೆ. ಕರ್ನಾಟಕದಲ್ಲಿ ಪ್ರಾಚೀನ ಬೌದ್ಧ ಸ್ತೂಪಗಳು ಸನ್ನತಿಯಲ್ಲಿ ಕಂಡುಬಂದಿವೆ. ರಾಯಚೂರಿನ ಮಸ್ಕಿಯಲ್ಲಿ ಅಶೋಕನನ್ನು ಮಹಾರಾಜರ ಶಿಲಾಶಾಸನ ದೊರೆತಿದೆ. ಅಶೋಕ ಮಹಾರಾಜ ಮೌರ್ಯ ವಂಶಕ್ಕೆ ಸೇರಿದವರು. ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇಟ. ಮಾನ್ಯಕೇಟ ಈಗ ಕಲಬುರಗಿ ಜಿಲ್ಲೆಗೆ ಸೇರಿದೆ. ಅಂದರೆ ಕಲಬುರಗಿ ಜಿಲ್ಲೆಯನ್ನು ಮಾನ್ಯಕೇಟ ಅಂತ ಕರಿತಾ ಇದ್ದರು. ವಿಜಯನಗರ ಅರಸರ ರಾಜಧಾನಿ ಹಂಪಿ. ಹೈದರಾಬಾದ್ನ ನಿಜಾಮನು ಹೊಂದಿದ್ದಂತಹ ಖಾಸಗಿ ಸೈನ್ಯ ರಜಾಕಾರರು. ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್. ದರೋಜಿ ಕರಡಿಧಾಮ ಬಳ್ಳಾರಿ ಜಿಲ್ಲೆಯಲ್ಲಿ ಇದೆ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಇದೆ. ಕಾರಂಜ ಅಣೆಕಟ್ಟು ಬೀದರ್ನಲ್ಲಿದೆ. ಭಾರತದಲ್ಲಿ ಅತಿ ಹೆಚ್ಚು ಚಿನ್ನ ದೊರೆಯುವಂತಹ ಸ್ಥಳ ಹಟ್ಟಿ ರಾಯಚೂರು ಗೊತ್ತಿದೆ. ಬಸವಸಾಗರ ಅಣೆಕಟ್ಟು ಕೃಷ್ಣ ನದಿಗೆ ಕಟ್ಟಿರುವಂಥದ್ದು. ಕನ್ನಡದ ಮೊದಲ ಶಾಸ್ತ್ರಕೃತಿ ಕವಿರಾಜ ಮಾರ್ಗ. ಕನ್ನಡದ ರತ್ನಾಕರರನ್ನು ನಾವು ಪ ಪೋ ರ ಅಂತ ಕರಿತೀವಿ. ಪಂಪ ಪನ್ನ ರನ್ನ. ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣಂ. ಸಂಗೀತದ ಪಿತಾಮಹ ಪುರಂದರದಾಸರು. ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿಯಲ್ಲಿ ಇದೆ. ಕಲಬುರಗಿಯಲ್ಲಿ ಇರುವಂತಹ 2 ನದಿಗಳು ಕೃಷ್ಣ ಭೀಮಾ ನದಿಗಳು. ಕಲಬುರಗಿ ವಿಭಾಗದ ಜನರಿಗೆ ಉದ್ಯೋಗದಲ್ಲಿ ಮೀಸಲಾತಿ ತಂದಂತಹ ಸಂವಿಧಾನದ ತಿದ್ದುಪಡಿ 98ನೇ ತಿದ್ದುಪಡಿ. ರಾಯಚೂರು ಜಿಲ್ಲೆಯಲ್ಲಿರುವಂಥ ವಿಶ್ವವಿದ್ಯಾನಿಲಯ ಕೃಷಿ ವಿಶ್ವವಿದ್ಯಾನಿಲಯ. ಕಲಬುರಗಿ ವಿಭಾಗದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಅಂದರೆ ರಮಾನಂದ ತೀರ್ಥರು. ಕಲಬುರಗಿ ವಿಭಾಗದ ಪ್ರಮುಖ ವಚನಕಾರರು ಅಂದರೆ ಬಸವಣ್ಣನವರು. ನೆಕ್ಸ್ಟು ಪಂಪನ್ ರಚಿಸಿದಂಥ ಕೃತಿ ವಿಕ್ರಮಾರ್ಜುನ ವಿಜಯ. ಕನಕದಾಸರ ಕಾಗಿನೆಲೆ ಆದಿಕೇಶವ ಅಂಕಿತನಾಮ. ಬಸವೇಶ್ವರರದು ಕೂಡಲ ಸಂಗಮದೇವ ಅಂಕಿತನಾಮ. ಮಹಂಗಾವ ಕಲ್ಯಾಣ ಶೆಟ್ಟಿ ತರುಣ ಸಂಘ. ಕೇಶಿರಾಜ ಶಬ್ದಮಣಿ ದರ್ಪಣಂ. ಶ್ರೀ ವಿಜಯ ಕವಿರಾಜ ಮಾರ್ಗ. ನೆಕ್ಸ್ಟ್ ಬೆಳಗಾವಿ ವಿಭಾಗ. ಬೆಳಗಾವಿ ವಿಭಾಗವು ಒಟ್ಟು 7 ಜಿಲ್ಲೆಗಳನ್ನು ಒಳಗೊಂಡಿದೆ. ಕದಂಬರ ರಾಜಧಾನಿ ಬನವಾಸಿ. ಬಸವೇಶ್ವರ ಐಕ್ಯವಾದ ಸ್ಥಳ ಕೂಡಲ ಸಂಗಮ. ಕೂಡಲ ಸಂಗಮ ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಹಂಪಿ ರಾಷ್ಟ್ರೀಯ ಉದ್ಯಾನವನ ಉತ್ತರ ಕನ್ನಡ ನದಿಯ ದಡದಲ್ಲಿ ಇದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯವಿರುವಂಥ ಜಿಲ್ಲೆ ಉತ್ತರ ಕನ್ನಡ. ಒಣ ಮೆಣಸಿನಕಾಯಿಗೆ ಪ್ರಸಿದ್ಧವಾದ ಸ್ಥಳ ಹಾವೇರಿ ಜಿಲ್ಲೆಯ ಬ್ಯಾಡಗಿ. ಕೃಷ್ಣ ಮೇಲ್ದಂಡೆ ಯೋಜನೆಯನ್ನು ಆಲಮಟ್ಟಿ ಎಂದು ಕರೆಯುತ್ತೇವೆ. ಬೆಂಗಳೂರು ವಿಭಾಗದಲ್ಲಿ ಸುಧಾರಿತ ಬೀಜಗಳನ್ನು ಉತ್ಪಾದಿಸುವಂತಹ ಪ್ರಮುಖ ಕೇಂದ್ರ ಇರುವಂಥದ್ದು ಹಾವೇರಿ. ವಚನಗಳ ಅಥವಾ ವಚನ ಪಿತಾಮಹ ಅಂತ ಪಾಗು ಅಳಕಟ್ಟಿ ಅವರನ್ನು ಕರೆಯುತ್ತೇವೆ. ಕೈಗಾ ಅಣುಸ್ಥಾವರ ಉತ್ತರ ಕನ್ನಡದಲ್ಲಿ ಇದೆ. ಮಲಪ್ರಭಾ ನೀರಾವರಿ ಯೋಜನೆಯನ್ನು ನಾವು ನವಿಲ ತೀರ್ಥ ಅಂತೇಳಿ ಕರಿತೀವಿ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಹಿಂದೂಸ್ತಾನಿ ಸಂಗೀತ ತವರೂರು ಧಾರವಾಡ. ಕನ್ನಡ ನಿಘಂಟನ್ನು 4 ಸಂಪುಟಗಳಲ್ಲಿ ಹೊರತಂದವರು ಫರ್ಡಿನಾಂಡ್ ಕಿಟಲ್. ಜಾನಪದ ಗಾರುಡಿಗ ಎಂದು ನಾವು ಹುಕ್ಕೇರಿ ಬಾಳಪ್ಪರನ್ನು ಕರೆಯುತ್ತೇವೆ.
ಕರ್ನಾಟಕದ ವಿಶ್ವವಿದ್ಯಾನಿಲಯ ಧಾರವಾಡದಲ್ಲಿದೆ. ಮೊಟ್ಟ ಮೊದಲ ಕನ್ನಡಾಂಬೆಯ ಚಿತ್ರವನ್ನು ರಚಿಸಿದವರು ದೊಡ್ಡಮನೆ ಆನಂದಪ್ಪ. ಸಿರಿಗನ್ನಡಂ ಗೆಲ್ಗೆ ಎಂಬ ಸಪ್ತಕ್ಷರಿ ಮಂತ್ರ ಕೊಟ್ಟವರು ರ.ಹ. ದೇಶಪಾಂಡೆ. ಸಾಮಾನ್ಯ ಶಕ 1924ರಲ್ಲಿ ಭಾರತೀಯ ಕಾಂಗ್ರೆಸ್ ಬೆಳಗಾವಿ ಅಧಿವೇಶನದ ಅಧ್ಯಕ್ಷತೆಯನ್ನು ಮಹಾತ್ಮ ಗಾಂಧೀಜಿಯವರು ವಹಿಸಿದ್ದರು. ಸಿದ್ದೇಶ್ವರ ಸ್ವಾಮಿಗಳು ಕಾಯಕಯೋಗಿ, ಗುಳೇದಗುಡ್ಡ ರವಿಕೆ, ಚಾಲುಕ್ಯರು ಬಾದಾಮಿ, ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ, ಗ್ರಾನೈಟ್ ನಿಕ್ಷೇಪ ಇರುವಂಥದ್ದು ಇಳಕಲ್, ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಬಾಗಲಕೋಟೆ, ಮಹಿಳಾ ವಿಶ್ವವಿದ್ಯಾನಿಲಯ ವಿಜಯಪುರ. ನೆಕ್ಸ್ಟ್ ಬಂದರೆ ವೇದ ಕಾಲದ ಸಂಸ್ಕೃತಿ. ಆರ್ಯರು ಮಧ್ಯ ಏಷ್ಯಾದಿಂದ ಬಂದವರು. ವೇದಗಳ ಸಂಸ್ಕೃತಿಯ ಮೊದಲು ಯಾವ ನದಿಯ ಬಯಲಿನಲ್ಲಿ ಪ್ರಾರಂಭವಾಯಿತು? ಸರಸ್ವತಿ ನದಿಯಲ್ಲಿ. ವೇದಗಳು ಎಷ್ಟು? 4. ಘಗ್ಗರ್ ಹಾಕ್ರ ನದಿ ಎಲ್ಲಿ ಕಣ್ಮರೆಯಾಗಿದ್ದಾವೆ? ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಕಣ್ಮರೆಯಾಗಿದ್ದಾವೆ. ಅಫ್ಘಾನಿಸ್ತಾನದಲ್ಲಿ ಹರಿಯುವಂತಹ ಯಾವ ನದಿಯನ್ನು ಪ್ರಾಚೀನ ಕಾಲದ ಸರಸ್ವತಿ ನದಿ ಎಂದು ಅಭಿಪ್ರಾಯ ಪಡಲಾಗಿದೆ? ಹ್ಯಾಲ್ಮೆಂಡ ನದಿ. ಪೂರ್ವ ವೇದ ಕಾಲದಲ್ಲಿ ಸಮಾಜದ ಮೂಲ ಘಟಕ ಕುಟುಂಬ ಆಗಿತ್ತು. ಆರ್ಯರ ಬಣದ ಮುಖ್ಯಸ್ಥರನ್ನು ನಾವು ರಾಜನ್ ಎಂದು ಕರೆಯುತ್ತಿದ್ದರು. ಭಾರತೀಯರ ಅತ್ಯಂತ ಜನಪ್ರಿಯವಾದ 2 ಕಾವ್ಯಗಳು ರಾಮಾಯಣ ಮತ್ತು ಮಹಾಭಾರತ. ವೇದ ಎಂದರೆ ಜ್ಞಾನ. ವೇದ ಯಾವ ಭಾಷೆಯಲ್ಲಿವೆ? ಸಂಸ್ಕೃತ ಭಾಷೆಯಲ್ಲಿ ಇದ್ದಾವೆ. ಘಗ್ಗರ್ ಹಕ್ರ ನದಿಯನ್ನು ಪ್ರಾಚೀನ ಕಾಲದಲ್ಲಿ ಸರಸ್ವತಿ ನದಿ ಎಂದು ಕರೆಯುತ್ತಿದ್ದರು. ಉತ್ತರ ವೇದಗಳ ಕಾಲದಲ್ಲಿ ಕಣ್ಮರೆಯಾದ ರಾಜಕೀಯ ಸಂಸ್ಥೆ ವಿಧಾತ. ಅತ್ಯಂತ ಪ್ರಾಚೀನ ವೇದ ಋಗ್ವೇದ. ಋಗ್ವೇದದ ಕಾಲವನ್ನು ಪೂರ್ವ ವೇದಗಳ ಕಾಲ ಎಂದು ಕೂಡ ಕರಿತೀವಿ. ಮಹಾಭಾರತವನ್ನು ವ್ಯಾಸರವರು ಬರೆದರು. ರಾಮಾಯಣ ಬರೆದಿದ್ದು ವಾಲ್ಮೀಕಿ. ಸತಿ ಸಹಗಮನ ಪದ್ಧತಿ ಉತ್ತರ ವೇದ ಕಾಲದಲ್ಲಿ ಇದ್ದಂತಹ ಆಚರಣೆ. ರಾಜಸ್ಥಾನದ ಥಾರ್ ಮರುಭೂಮಿ. ಹೊಸ ಧರ್ಮಗಳ ಉದಯ. ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧರು. ಗೌತಮ ಬುದ್ಧವರ ತಂದೆ ಮತ್ತು ತಾಯಿ ಶುದ್ಧೋಧನ ಮತ್ತು ಮಾಯಾದೇವಿ. ಶುದ್ಧೋಧನ ಶಾಕ್ಯ ಗಣರಾಜ್ಯದ ಮುಖ್ಯಸ್ಥರಾಗಿದ್ದರು. ಬುದ್ಧನು ಧಮ್ಮ ಎಂದರೆ ಬುದ್ಧನ ಜೀವನ ಮತ್ತು ಚಿಂತನೆಗಳನ್ನು ಆಚರಿಸುವಂಥದ್ದು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು. ಜೈನ ಧರ್ಮದ 24ನೇ ತೀರ್ಥಂಕರು ವರ್ಧಮಾನ ಮಹಾವೀರರು. ಜೀನ ಎಂದರೆ ಮೋಹವನ್ನು ಗೆದ್ದವನು. ಶ್ವೇತಾಂಬರ ಎಂದರೆ ಬಿಳಿ ವಸ್ತ್ರ. ಹೊಸ ಧರ್ಮಗಳ ಉದಯ ಕಾಲದಲ್ಲಿ ಪ್ರಮುಖ ಗಣರಾಜ್ಯ ವಜ್ಜಿ. ಹೊಸ ಧರ್ಮಗಳ ಉದಯದಲ್ಲಿ ಇದ್ದಂಥ ಪ್ರಮುಖ ಗಣರಾಜ್ಯ ಅಂದರೆ ವಜ್ಜಿ. ಮಹಾವೀರನು ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಜನಿಸಿದನು. ಗೌತಮ ಬುದ್ಧ ಜನಿಸಿದ ಸ್ಥಳ ನೇಪಾಳದ ಲುಂಬಿನಿಯಲ್ಲಿ. ಗೌತಮ ಬುದ್ಧನ ಬಾಲ್ಯದ ಹೆಸರು ಸಿದ್ಧಾರ್ಥ. ಸಿದ್ಧಾರ್ಥನ ಬಗ್ಗೆ ಭವಿಷ್ಯ ನುಡಿದ ಮಹರ್ಷಿ ಅಸತಿ. ಬುದ್ಧನಿಗೆ ಜ್ಞಾನೋದಯವಾದ ಸ್ಥಳ ಬಿಹಾರದ ಗಾಯ. ಬುದ್ಧ ಪದದ ಅರ್ಥ ಜ್ಞಾನಿ. ಅಷ್ಟಾಂಗ ಮಾರ್ಗ ಮತ್ತು 6 ಸತ್ಯಗಳನ್ನು ಪ್ರತಿಪಾದಿಸಿದವರು ಗೌತಮ ಬುದ್ಧರವರು. ಬುದ್ಧನ ಉಪದೇಶಗಳು ಇರುವಂತಹ ಪ್ರಾಚೀನ ಗ್ರಂಥ ಸುತ್ತ ಪೀಠಿಕಾ. ಜೈನ ಧರ್ಮದ ಮೊದಲ ತೀರ್ಥಂಕರ ಋಷಭನಾಥ. ಮಹಾವೀರನ ಹಿಂದಿನ ಹೆಸರು ವರ್ಧಮಾನ. ಮಹಾವೀರನ ಅನುಯಾಯಿಗಳನ್ನು ದಿಗಂಬರು ಅಂತ ಕರೀತಾರೆ. ಜೈನ ಧರ್ಮದ 23ನೇ ತೀರ್ಥಂಕ ಪಾರ್ಶ್ವನಾಥ. ಗೌತಮ ಬುದ್ಧ ಬೌದ್ಧ ಧರ್ಮ, ಋಷಭನಾಥ ಜೈನ ಧರ್ಮ. ಬುದ್ಧನ ಮೊದಲ ಉಪದೇಶ ಬೌದ್ಧ ಪವಿತ್ರದ ಗ್ರಂಥಗಳು ತ್ರಿಪಿಟಕಗಳು ಬೌದ್ಧರ ಪವಿತ್ರ ಗ್ರಂಥಗಳು. ಬುದ್ಧನ ಉಪದೇಶವನ್ನು ಧರ್ಮಚಕ್ರ ಪ್ರವರ್ತನ ಅಂತ ಕರಿತೀವಿ. ವಜ್ಜಿ ಅಂದರೆ ಇದೊಂದು ಗಣರಾಜ್ಯ. ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಸಿಲಪ್ಪದಿಗಾರಂ, ಕಣ್ಣಗಿ, ಮಣಿ ಮೆಕಲೈ, ಮಣಿ ಮೆಗತಿ. ಶಾತವಾಹನರು ಗೌತಮಪುತ್ರ ಶಾತಕರ್ಣಿ. ಕದಂಬರು ಮಯೂರವರ್ಮ. ಗಂಗರು ತಲಕಾಡು, ಪಲ್ಲವರು ಕಂಚಿ.
ಗಾಥ ಸಪ್ತಪತಿಯನ್ನು ಬರೆದವರು ಹಾಲ, ವಡ್ಡಕಥ ಬರೆದವನು ಗುಣಾಢ್ಯ. ತಾಳಗುಂದ ಶಾಸನ ಇರುವುದು ಶಿವಮೊಗ್ಗ, ಅಲ್ಮಿಡಿ ಶಾಸನ ಇರುವುದು ಹಾಸನ. ಆದಿಕವಿ ಪಂಪ, ಕವಿ ಚಕ್ರವರ್ತಿ ರನ್ನ. ಮಧುಕೇಶ್ವರ ದೇವಾಲಯ ಬನವಾಸಿ, ಕೇಶವ ದೇವಾಲಯ ಸೋಮನಾಥಪುರ. ರಾಜೇಂದ್ರ ಚೋಳ ಗಂಗೈಕೊಂಡ, ನರಸಿಂಹವರ್ಮ ವಾತಾಪಿಕೊಂಡ. ಕೈಲಾಸ ದೇವಾಲಯ ಎಲ್ಲೋರ, ಬೃಹದೇಶ್ವರ ದೇವಾಲಯ ತಾಂಜಾವೂರು. ಜನ್ನ ಯಶೋಧರ ಚರಿತ್ರೆ, ರಾಘವಾಂಕ, ಹರಿಶ್ಚಂದ್ರ ಕಾವ್ಯ. ಕದಂಬರು, ಸಿಂಹ, ಬಾದಾಮಿ ಚಾಲುಕ್ಯರು. ವರಹ ಇವ್ರದ್ದು ಲಾಂಛನ ಕದಂಬರ ಲಾಂಛನ ಸಿಂಹ, ಬಾದಾಮಿ ಚಾಲುಕ್ಯರ ಲಾಂಛನ ವರಹ. ತಿರುಕುರಳ್ ಕೃತಿಯನ್ನು ರಚಿಸಿದವರು ತಿರುವಳ್ಳರ್. ಶಾತವಾಹನರ ರಾಜಧಾನಿ ಪ್ರತಿಷ್ಠಾನಪುರ. ಕಾತಂತ್ರ ವ್ಯಾಕರಣ ಬರೆದ ಕವಿ ಸರ್ವವರ್ಮ. ಶಾತವಾಹನರ ಕಾಲದ ಪ್ರಮುಖ ಶಿಕ್ಷಣ ಕೇಂದ್ರ ತಾಳಗುಂದ, ಶಿವಮೊಗ್ಗದ ತಾಳಗುಂದ. ಕನ್ನಡದ ಮೊದಲ ರಾಜಮನೆತನ ಕದಂಬರು. ಕನ್ನಡದ ಮೊದಲ ಶಾಸನ ಹಲ್ಮಿಡಿ. ಬಾದಾಮಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೆ. ಗಂಗರ ಪ್ರಧಾನಿ ಚಾವುಂಡರಾಯ. ಬಾದಾಮಿ ಚಾಲುಕ್ಯರ ಶ್ರೇಷ್ಠ ಅರಸ ಇಮ್ಮಡಿ ಪುಲಕೇಶಿ. ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಐಹೊಳೆ. ಇವನ್ನ ನೀವೇ ನೋಡ್ಕೊಳ್ರಿ ಅಂತ ಹೇಳ್ತೀನಿ. ಗೌತಮಿಪುತ್ರ ಶಾತಕರ್ಣಿಗಿರದ ಬಿರುದು ತ್ರೈಮಾಸಿಕ ತ್ವಯ ಸಮುದ್ರ ಪಿತಾಮಹ. ಶಾತವಾಹನರು ಆಡಳಿತ ಭಾಷೆ ಪ್ರಾಕೃತ. ನಿಗಮಗಳು ಎಂದರೆ ವ್ಯಾಪಾರ ಕೇಂದ್ರಗಳು. ನಿಗಮಗಳು ಅಂದರೆ ವ್ಯಾಪಾರ ಕೇಂದ್ರಗಳು. ಶ್ರೇಣಿ ಎಂದರೆ ವ್ಯಾಪಾರ ಮತ್ತು ಕಸುಬುದಾರರ ನಡುವೆ ಇದ್ದಂಥ ಒಂದು ಸಂಘವನ್ನು ನಾವು ಶ್ರೇಣಿ ಅಂತ ಕರಿತೀವಿ. ಕದಂಬರ ರಾಜಧಾನಿ ಬನವಾಸಿ. ಭಾರವಿ ಬರೆದ ಕೃತಿ ಕಿರುತಾರ್ಜಮನೀಯ. ಚಾವುಂಡರಾಯ ಪುರಾಣವನ್ನು ಬರೆದವನು ಚಾವುಂಡರಾಯ. ಬಾದಾಮಿಯ ಪ್ರಾಚೀನ ಹೆಸರು ವಾತಾಪಿ. ಗಜಶಾಸ್ತ್ರದ ಕರ್ತು ಶ್ರೀ ಪುರುಷ. ತಲಕಾಡಿನ ಗಂಗರ ಸಾಮ್ರಾಜ್ಯದ ಸ್ಥಾಪಕ ಕೊಂಕಣಿ ವರ್ಮ. ಇಮ್ಮಡಿ ಪುಲಕೇಶಿ ನರ್ಮದಾ ನದಿಯ ತೀರದಲ್ಲಿ ಹರ್ಷವರ್ಧನನ್ನು ಪರಾಜಯಗೊಳಿಸ್ತಾನೆ. ಪಲ್ಲವರ ರಾಜಧಾನಿ ಕಂಚಿ ತಮಿಳುನಾಡಿನ ರಾಜ್ಯದಲ್ಲಿ ಇದೆ. ಎಲಿಫೆಂಟಾ ಈ ಬಂದರಿನ ಸಮೀಪ ಇರುವ ಒಂದು ಪುಟ್ಟ ದ್ವೀಪ ಮುಂಬೈ. ಮನೋಸಲ್ಲಾಸ ಮುಮ್ಮಡಿ ಸೋಮೇಶ್ವರ. ಹೊಯ್ಸಳರ ಕೊನೆಯ ರಾಜ ಮೂರನೇ ಬಲ್ಲಾಳ ಅಥವಾ ಬಲ್ಲ. ಬೃಹದೇಶ್ವರ ದೇವಾಲಯ ಕುರಿತು ಯಾವ ಹೇಳಿಕೆ ಸರಿಯಾಗಿದೆ ಅಂತಂದರೆ, ಈ ದೇವಾಲಯ ವಿಮಾನವು 13 ಅಂತಸ್ತಿಂದ ಕೂಡಿದೆ, ಸರಿಯಾಗಿದೆ. ವಿಶ್ವ ಪರಂಪರೆಯ ತಾಣ. ಭಾರತದಲ್ಲಿ ಎತ್ತರದ ಮತ್ತು ಅತಿ ದೊಡ್ಡವಾದ ದೇವಾಲಯ ಅಂದರೆ ಬೃಹದೇಶ್ವರ ದೇವಾಲಯ, ಮೇಲಿನ ಎಲ್ಲವು. ಪೌರ ಮತ್ತು ಪೌರತ್ವ. ನಮ್ಮ ಸಂವಿಧಾನ ಎಂದರೆ ಇವೆಲ್ಲವೂ ಕೂಡ ಹೌದು. ಸಂವಿಧಾನದ ಈ ಅಧಿವೇಶನ ಡಾಕ್ಟರ್ ಬಾಬೇಂದ್ರ ಅಥವಾ ಬಾಬು ರಾಜೇಂದ್ರ ಪ್ರಸಾದ್ ಅಧ್ಯಕ್ಷರಾಗಿದ್ದು ದ್ವಿತೀಯ ಅಧಿವೇಶನದಲ್ಲಿ. ಸಂವಿಧಾನದ ಸಮಿತಿಯು ತನ್ನ ಕಾರ್ಯವನ್ನು ಚುರುಕುಗೊಳಿಸುವ ಉದ್ದೇಶದಿಂದ ರಚಿಸಿದಂಥ ಸಮಿತಿಗಳ ಸಂಖ್ಯೆ 22. ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸಂವಿಧಾನದ ಅಂತಿಮ ರೂಪ ಪಡೆಯಲು ತೆಗೆದುಕೊಂಡ ಸಮಯ 2 ವರ್ಷ 11 ತಿಂಗಳು ಮತ್ತು 18 ದಿನಗಳು. ಸಂವಿಧಾನ ಜಾರಿಗೆ ಬಂದ ದಿನ ಜನವರಿ 26, 1950. ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಾಗ ಅವನ್ನು ರಕ್ಷಿಸುವಂಥ ಅಧಿಕಾರ ಇರುವುದು ನ್ಯಾಯಾಂಗ ವ್ಯವಸ್ಥೆಗೆ. ಜಾತ್ಯತೀತ ಎಂದರೆ ರಾಜ್ಯದ ಧರ್ಮದ ಹೆಸರಿನಲ್ಲಿ ಪಕ್ಷಪಾತ ಮಾಡದೆ ಎಲ್ಲ ಮತಧರ್ಮಗಳನ್ನು ಸಮಾನ ದೃಷ್ಟಿಯಿಂದ ನೋಡುವುದು. ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಭಾರತ. ಇದು ಪ್ರಜಾಪ್ರಭುತ್ವದ ಮೂಲತತ್ವ, ಸಾರ್ವತ್ರಿಕ ವಯಸ್ಕ ಮತದಾನದ ಪದ್ಧತಿ. ಭಾರತ ಸಂವಿಧಾನ ಸಿದ್ಧಪಡಿಸಿದ ವಿಶೇಷ ಸಭೆ ಸಂವಿಧಾನಿಕ ಸಭೆ. ಸಂವಿಧಾನ ಕರಡು ಪ್ರತಿನ ಸಿದ್ಧಪಡಿಸಲು ಸಂಸತ್ನಲ್ಲಿ ಸಮಿತಿ ರಚನೆ ಆಯಿತು. ಮೂಲಭೂತ ಹಕ್ಕುಗಳನ್ನು ಕುರಿತು ಸಲಹಾ ಸಮಿತಿಯ ಅಧ್ಯಕ್ಷರು ವಲ್ಲಭಾಯ್ ಪಟೇಲ್. ಜನವರಿ 26, 1951 ಸಂವಿಧಾನವು
ಭಾರತವನ್ನು ಗಣರಾಜ್ಯವೆಂದು ಘೋಷಣೆ ಮಾಡಿತು. ಸಂವಿಧಾನದ ದಿನಾಚರಣೆಯನ್ನು ನಾವು ನವೆಂಬರ್ 26ನೇ ತಾರೀಕು ಆಚರಿಸ್ತೇವೆ. ಪ್ರಥಮ ಮಹಾಚುನಾವಣೆ ನಡೆದ ವರ್ಷ 1951-52. 2023 ಸೆಪ್ಟೆಂಬರ್ವರೆಗೆ ಸಂವಿಧಾನಕ್ಕೆ 106 ಬಾರಿ ತಿದ್ದುಪಡಿಯನ್ನು ಮಾಡಲಾಗಿದೆ. ಸಂವಿಧಾನದ ಹೃದಯ ಪ್ರಸ್ತಾವನೆ. ಭಾರತದ ಗಣರಾಜ್ಯದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಬಾಬು ರಾಜೇಂದ್ರ ಪ್ರಸಾದ್. ಭಾರತದಲ್ಲಿ ಮತದಾನ ಮಾಡುವಂಥ ವಯಸ್ಸು 18 ವರ್ಷ. ಮೂಲಭೂತ ಹಕ್ಕುಗಳ ಉಪಸಮಿತಿ ಅಧ್ಯಕ್ಷರು JB ಕೃಪಲಾನಿ. ಸಂವಿಧಾನ ರಚನೆಯ ಗಣನೀಯವಾಗಿ ಪಾತ್ರವನ್ನು ವಹಿಸಿರುವಂತಹ ಕರ್ನಾಟಕದ ಮಹನೀಯರು ಕೆಂಗಲ್ ಹನುಮಂತರಾಯ ಮತ್ತು ನಿಜಲಿಂಗಪ್ಪನವರು. ಗಣರಾಜ್ಯೋತ್ಸವ ದಿನವನ್ನು ಜನವರಿ 26ರಂದು ಆಚರಣೆ ಮಾಡ್ತೀವಿ. ಭಾರತದ ಮೊದಲ ಚುನಾವಣೆಯಿಂದ ಸಂಸತ್ತು 1952ರಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಪ್ರಪಂಚದಲ್ಲಿ ಅತಿ ಸುದೀರ್ಘವಾದ ಲಿಖಿತ ಸಂವಿಧಾನವನ್ನು ಹೊಂದಿರುವಂತಹ ದೇಶ ಭಾರತ. ಸಂವಿಧಾನದ ಪ್ರಕಾರ ನಿಯಮ ಪಾಲಿಸಬೇಕಾದಂತಹ ಮೂಲಭೂತ ಕರ್ತವ್ಯಗಳು 11 ಇರುವಂಥದ್ದು. ಪ್ರಭುತ್ವದ ಪ್ರಕಾರಗಳು. ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳ ಮೂಲಕ ನಡೆಯುವಂಥ ಆಳ್ವಿಕೆನ ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಪ್ರಜಾಪ್ರಭುತ್ವದ ಜೀವಾಳ ಸ್ವಾತಂತ್ರ್ಯ. ಸರ್ವಾಧಿಕಾರಿ ಪ್ರಭುತ್ವಕ್ಕೆ ಹಿಟ್ಲರ್ ಆಡಳಿತ ಒಂದು ಉದಾಹರಣೆ. ಸಮತಾವಾದಿ ಸರ್ಕಾರದ ವ್ಯವಸ್ಥೆಯನ್ನು ಪ್ರತಿಪಾದಿಸಿದವರು ಕಾರ್ಲ್ ಮಾರ್ಕ್ಸ್. ಶ್ರೀಮಂತ ಮತ್ತು ಬಡವರ ನಡುವೆ ಅಂತರವನ್ನು ಹೆಚ್ಚಿಸುವ ಅಸಮಾನತೆಯನ್ನು ಉಂಟು ಮಾಡುವಂಥದ್ದು ಖಾಸಗಿ ವಲಯ. ಪ್ರಜಾಪ್ರಭುತ್ವ ಎಂದರೆ ಪ್ರಜೆಗಳಿಂದ ಪ್ರಜೆಗೋಸ್ಕರ ಇರುವಂಥ ಸರ್ಕಾರ ಅಂತ ಹೇಳಿದವರು ಅಬ್ರಹಂ ಲಿಂಕನ್. ಪ್ರಜಾಪ್ರಭುತ್ವ ಸರ್ಕಾರ ಪದ್ಧತಿಯನ್ನು ಅನುಸರಿಸಿದ ದೇಶ ಚೀನಾ. ಅನುಸರಿಸದ ದೇಶ. ಸರ್ವಾಧಿಕಾರ ಎಂದರೆ ಗೊತ್ತು, ಇವೆಲ್ಲವೂ ಕೂಡ ಹೌದು. ಭಾರತವು ಅನುಸರಿಸುತ್ತಿರುವಂಥ ಸರ್ಕಾರ ಪದ್ಧತಿ ಪ್ರಜಾಪ್ರಭುತ್ವ. ಸಮಾಜದಲ್ಲಿರುವ ಇದು ಉತ್ಪಾದನೆಯ ಮೂಲವಲ್ಲ, ಸಂಘಟನೆ. ಗ್ಲೋಬ್ ಮತ್ತು ನಕಾಶೆಗಳು. ಇಂದಿನ ಕಾಲದಲ್ಲಿ ಭೂಮಿಯು ದುಂಡಾಕಾರದಲ್ಲಿದೆ ಎಂದು ನಂಬಲಾಗಿತ್ತು. ನಂತರ ಭೂಮಿಯು ಈ ಆಕಾರದಲ್ಲಿದೆ, ಜಿಯಾಯ್ಡ್ ಆಕಾರದಲ್ಲಿದೆ ಎಂದು ಪರಿಗಣಿಸಲಾಗಿದೆ. ಇದು ಭೂಮಿಯ ಪ್ರತಿರೂಪ, ಗ್ಲೋಬ್. ಇದು ಮಾದರಿ ಗೋಲದ ಲಕ್ಷಣವಲ್ಲ, ನಕಾಶೆ ಸಮತಟ್ಟಾಗಿದೆ ಅಂತಕ್ಕಂಥದ್ದು. ಇವು ವಿಶಾಲವಾದ ಪ್ರದೇಶವನ್ನು ನಿರೂಪಿಸುವಂತಹ ನಕ್ಷೆಗಳು. ಚಿಕ್ಕ ಪ್ರಮಾಣದ ನಕ್ಷೆಗಳು ವಿಶಾಲ ಪ್ರದೇಶವನ್ನು ನಿರೂಪಿಸುವಂತಹ ನಕ್ಷೆಗಳು. ನಕಾಶೆಯಲ್ಲಿ ಗಡಿರೇಖೆಯನ್ನು ಈ ಬಣ್ಣದಿಂದ ಕರಿತೀವಿ, ಕಪ್ಪು ಬಣ್ಣದಿಂದ ಗಡಿರೇಖೆಯನ್ನು ಗುರುತಿಸ್ತಾರೆ. ಇವು ಹೊಂದಿಸಿ ಬರೆಯುವಂಥದ್ದು ವೆರಿ ಇಂಪಾರ್ಟೆಂಟ್. ನೀಲಿ ಬಣ್ಣ ಜಲಭಾಗಗಳನ್ನು ಗುರುತಿಸುತ್ತದೆ. ಹಸಿರು ಬಣ್ಣ ಮೈದಾನ ಮತ್ತು ತಗ್ಗು ಪ್ರದೇಶವನ್ನು ಗುರುತಿಸುತ್ತದೆ. ಹಳದಿ ಬಣ್ಣ ಮೈದಾನಗಳಿಂದ ಎತ್ತರವಾದ ಭೂಭಾಗವನ್ನು ಗುರುತಿಸುತ್ತದೆ. ಕಂದು ಬಣ್ಣ ಬೆಟ್ಟಗಳು ಮತ್ತು ಪರ್ವತಗಳನ್ನು, ಕಡಿಮೆ ಭೂಭಾಗವನ್ನು ಪ್ರತಿನಿಧಿಸುತ್ತದೆ. ಕಡು ಕಂದು ಅತಿ ಎತ್ತರವಾದ ಪರ್ವತಗಳು. ಬಿಳಿ ಅಥವಾ ನೇರಳೆ ಹಿಮದಿಂದ ಆವೃತವಾದ ಪ್ರದೇಶವನ್ನು ಗುರುತಿಸುತ್ತದೆ. ನಾವು ಯಾವುದರಿಂದ ನೀವು ಭೂಮಿಯ ನೈಜ ಚಿತ್ರಣ ಮತ್ತು ಆಕಾರವನ್ನು ಪಡೆಯುತ್ತೀರಿ? ಉಪಗ್ರಹದ ಮೂಲಕ. ವಿವಿಧ ಪ್ರಕಾರಗಳ ನಕ್ಷೆಯನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಅಟ್ಲಾಸ್ ಎಂದು ಕರೆಯುತ್ತೇವೆ. ಅಕ್ಷಾಂಶ ಮತ್ತು ರೇಖಾಂಶಗಳು ನಮಗೆ ಸ್ಥಳ, ದೂರ ಮತ್ತು ದಿಕ್ಕನ್ನು ಗುರುತಿಸಲಿಕ್ಕೆ ಸಹಾಯವನ್ನು ಮಾಡ್ತವೆ. ಭೂಮಿಯ ಸ್ವರೂಪ. ವಿವಿಧ ಭೂ ಮೇಲ್ಮೈ ಲಕ್ಷಣಗಳನ್ನು ನಾವು ಭೂ ಸ್ವರೂಪ ಅಂತ ಕರಿತೀವಿ. ಇದರಲ್ಲಿ ಯಾವುದು ಭೂ ಸ್ವರೂಪ ಅಲ್ಲ ಅಂದರೆ ಮೋಡಗಳು ಭೂ ಸ್ವರೂಪ ಅಲ್ಲ. ಭೂ ಸ್ವರೂಪ ಕುರಿತಾದ ಈ ಹೇಳಿಕೆ, ಯಾವ ಹೇಳಿಕೆ ಸರಿಯಾಗಿದೆ ಅಂದರೆ ಈ ಮೂರು ಕೂಡ ಸರಿಯಾಗಿದೆ ಅಂತಕ್ಕಂಥದ್ದು. ಪರ್ವತದ ಅತ್ಯಂತ ಎತ್ತರವುಳ್ಳ ತುದಿಗೆ ನಾವು ಶಿಖರ ಅಂತ ಕರಿತೀವಿ. ಕಡಿದಾದ ಇಳಿಜಾರು ಮತ್ತು ಶಿಖರಗಳನ್ನು ಹೊಂದಿದ್ದು ಸಮುದ್ರ ಮಟ್ಟದಿಂದ 1000 ಮೀಟರ್ಗಳಷ್ಟು ಎತ್ತರ ಇದ್ದರೆ ಅದನ್ನು ಪರ್ವತಗಳು ಅಂತ ಕರಿತೀವಿ. ಪರ್ವತಗಳು ಕಡಿದಾದ ಇಳಿಜಾರು ಮತ್ತು ಎತ್ತರ ಶಿಖರಗಳನ್ನು ಹೊಂದಿವೆ. ಶಿಖರಗಳುಳ್ಳ ಪರ್ವತಗಳನ್ನು, ಸಾಲುಗಳನ್ನು ನಾವು ಪರ್ವತಗಳ ಸರಣಿ ಅಂತ ಕರಿತೀವಿ. ಹಿಮಾಲಯ ಏಷ್ಯಾ, ರಾಕಿ ಉತ್ತರ ಅಮೇರಿಕಾ, ಆಲ್ಪ್ಸ್
ದಕ್ಷಿಣ ಅಮೆರಿಕಾ, ಆಲ್ಪ್ಸ್ ಯುರೋಪ್, ಹ್ಯಾಂಡೀಸ್ ದಕ್ಷಿಣ ಅಮೆರಿಕಾ. ಉತ್ತರ ಇಲ್ಲಿ ನೋಡ್ಬೋದು. ಇತ್ತೀಚಿನ ಪರ್ವತ ಶ್ರೇಣಿಗಳು ಹಿಮಾಲಯ ಮತ್ತು ಆಲ್ಪ್ಸ ಪರ್ವತಗಳು. ಪುರಾತನ ಕಾಲದ ಪರ್ವತ ಶ್ರೇಣಿ ಅಪಲೇಷಿಯನ್ ಮತ್ತು ಅರಾವಳಿ ಇವು ಪುರಾತನ ಕಾಲದ ಪರ್ವತ ಶ್ರೇಣಿಗಳು. ಪರ್ವತಗಳು ಸಾಮಾನ್ಯವಾಗಿ ಶಿಲಾಸ್ತರಗಳ ಮಡಿಕೆ ಮತ್ತು ಜ್ವಾಲಾಮುಖಿಗಳಂತಹ ಆಂತರಿಕ ಶಕ್ತಿಯಿಂದ ನಿರ್ಮಾಣಗೊಂಡಿವೆ. ಕಠಿಣ ಶಿಲೆಗಳಿಂದ ರಚಿತವಾದವು. ಏನಿದೆ ಮೇಲಿನವು ಎಲ್ಲವೂ ಅಂತೇಳಿ ಆನ್ಸರು. ಶಿಲಾಸ್ತರಗಳು ಮುದುಡಿಕೊಳ್ಳುವುದರಿಂದ ನಿರ್ಮಾಣವಾಗುವಂಥ ಪರ್ವತವನ್ನು ಮಡಿಕೆ ಪರ್ವತ ಅಂತ ಕರಿತೀವಿ. ಎರಡು ಸಮಾನಾಂತರ ಶಿಲಾಸ್ತರಭಂಗಗಳ ನಡುವಣ ಭಾಗವು ಮೇಲಕ್ಕೆತ್ತಲ್ಪಡುವುದರಿಂದ ನಿರ್ಮಾಣವಾಗುವಂಥ ಪರ್ವತ ಖಂಡ ಪರ್ವತ. ಎರಡು ಸಮಾನಾಂತರ ಶಿಲಾಸ್ತರಭಂಗಗಳ ನಡುವಣ ಭಾಗವು ಮೇಲೆ ಕೆತ್ತಲ್ಪಡುವುದರಿಂದ ಖಂಡ ಪರ್ವತ ಉಂಟಾಗ್ತದೆ. ಜ್ವಾಲಾಮುಖಿ ಸ್ಫೋಟಿತ ವಸ್ತುಗಳು ರಾಶಿಗೊಂಡು ನಿರ್ಮಾಣವಾಗುವುದನ್ನು ಜ್ವಾಲಾಮುಖಿ ಜನಿತ ಪರ್ವತ ಅಂತ ಕರಿತೀವಿ. ಪ್ರಪಂಚದ ಮೇಲ್ಛಾವಣಿ ಟಿಬೆಟಿಯನ್ ಪ್ರಸ್ಥಭೂಮಿ. ಯಾವ ಹೇಳಿಕೆ ಸರಿಯಾಗಿದೆ ಅಂದರೆ ಮೇಲಿನ ಎಲ್ಲವೂ ಕೂಡ ಸರಿಯಾಗಿರುವಂಥದ್ದು. ವಿಶಾಲವಾದ ಸಮತಟ್ಟಾದ ಸ್ವಲ್ಪವೇ ಏರಿಳಿತ ಉಳ್ಳಂತಹ ತಗ್ಗಾದ ಭೂಭಾಗವೇ ಮೈದಾನ. ಹಗಲಿನ ವೇಳೆಯಲ್ಲಿ ಅತಿ ಶಾಖ, ರಾತ್ರಿ ವೇಳೆಯಲ್ಲಿ ಶೀತ ಇರುವಂಥ ಭೂಭಾಗವನ್ನು ಮರುಭೂಮಿ ಅಂತ ಕರಿತೀವಿ. ಮರುಭೂಮಿಗಳಿಲ್ಲದ ಖಂಡ ಅಂಟಾರ್ಟಿಕಾ ಮತ್ತು ಯುರೋಪ್. ನದಿ ಮತ್ತು ಸರೋವರಗಳ ನಡುವಣ ದ್ವೀಪಗಳಿಗೆ ಹೀಗೆಂದು ಕರೆಯುತ್ತೇವೆ: ನಡುಗಡ್ಡೆ. ಹವಳದ ಹುಳುಗಳಿಂದ ಕಟ್ಟಲ್ಪಟ್ಟ ದಿಣ್ಣೆಗಳಿಗೆ ನಾವು ಹವಳದ ದ್ವೀಪ ಅಂತೇಳಿ ಕರಿತೀವಿ. ಸಮಶೀತೋಷ್ಣ ವಲಯದ ಹುಲ್ಲುಗಾವಲುಗಳಲ್ಲಿ ತಪ್ಪಾದ ಹೊಂದಾಣಿಕೆ ಆಸ್ಟ್ರೇಲಿಯಾ ಮತ್ತು ವೇಲ್ಸ್ ಅನ್ನೋದು ತಪ್ಪಾದ ಹೊಂದಾಣಿಕೆ. ಆಫ್ರಿಕಾದಲ್ಲಿ ಸ್ಟೆಪ್ನಿ, ಉತ್ತರ ಅಮೆರಿಕ ಫೈರಿ, ದಕ್ಷಿಣ ಅಮೆರಿಕದಲ್ಲಿ ಪಂಪಾಸ್ ಇವು ಕರೆಕ್ಟ್ ಇರುವಂಥದ್ದು. ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳು. ಭಾರತದ ಮೊಟ್ಟಮೊದಲ ರಾಜ್ಯ ಮೌರ್ಯರು. ಮೌರ್ಯ ಸಾಮ್ರಾಜ್ಯ ಚಂದ್ರಗುಪ್ತ ಮೌರ್ಯರಿಂದ ಸ್ಥಾಪನೆ ಆಯಿತು. ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಪಟಲಿಪುತ್ರ. ಸೆಕ್ಯುಲಸನು ಚಂದ್ರಗುಪ್ತ ಮೌರ್ಯರ ಆಸ್ಥಾನಕ್ಕೆ ಮೆಗಾಸ್ಥಿನಸನ್ನು ಕಳಿಸಿಕೊಟ್ಟನು. ಮೌರ್ಯ ಸಾಮ್ರಾಜ್ಯದ ವೈಭವವನ್ನು ಸಾರುವಂತಹ ಮೆಗಾಸ್ಥಿನಸನ ಕೃತಿ ಇಂಡಿಕಾ. ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿ ಕೌಟಲ್ಯ. ಪ್ರಜೆಗಳೆಲ್ಲರೂ ತನ್ನ ಮಕ್ಕಳಿದ್ದಂತೆ ಎನ್ನುವ ಮೂಲಕ ಪ್ರಜಾಪಾಲನೆ ಮಾಡಿದವನು ಅಶೋಕ. ಮೊಟ್ಟಮೊದಲ ಬಾರಿಗೆ ಅಶೋಕನ ಹೆಸರು ಕಂಡುಬಂದಿದ್ದು ಮಷ್ಕಿ ಶಾಸನ. ಅಶೋಕನ ಉಬ್ಬು ಶಿಲ್ಪಕಲೆ ಕಂಡುಬರುವಂಥ ಸ್ಥಳ ಸನ್ನತಿ. ಅಶೋಕನನ್ನು ಯುದ್ಧ ಮಾರ್ಗದ ಬದಲಾಗಿ ಧರ್ಮ ಮಾರ್ಗದ ಕಡೆಗೆ ಪರಿವರ್ತನೆ ಮಾಡಿದಂತಹ ಯುದ್ಧ ಕಳಿಂಗ ಯುದ್ಧ. ಗಾಂಧಾರ ಪ್ರದೇಶದಲ್ಲಿ ಈ ಕೆಳಗಿನ ಯಾವ ವಂಶ ಆಳ್ವಿಕೆಯನ್ನು ನಡೆಸಿತು? ಕುಷಾಣರು. ಕುಷಾಣರ ಪ್ರಸಿದ್ಧ ದೊರೆ ಕನಿಷ್ಕ. ಭಾರತ ಸರ್ಕಾರದ ಅಧಿಕೃತ ಕ್ಯಾಲೆಂಡರ್ ವರ್ಷವಾಗಿರುವಂತಹ ಶಾಲಿವಾನ ಶಕೆ ವರ್ಷ ಕನಿಷ್ಕ ರಾಜನಿಂದ ಆರಂಭಗೊಂಡಿತು. ಕನಿಷ್ಕನ ತಲೆ ಭಾಗನಾಶವಾಗಿರುವ ಕಲ್ಲಿನ ವಿಗ್ರಹ ಇರುವಂಥದ್ದು ಮಥುರಾ. ಅಶೋಕನ ದೇವನಾಂಪ್ರಿಯ, ಚರಕ ಸಂಹಿತೆ, ಕೌಟಲ್ಯನ ಅರ್ಥಶಾಸ್ತ್ರ, ಅಶ್ವಘೋಷನ ಬುದ್ಧ ಚರಿತ್ರೆ. ಅಶೋಕ 3ನೇ ಬೌದ್ಧ ಸಮ್ಮೇಳನ, ಕನಿಷ್ಕ 4ನೇ ಬೌದ್ಧ ಸಮ್ಮೇಳನ. ಗಾಂಧಾರ ಮತ್ತು ಮಥುರಾ ಎಂಬುದು ಹೊಸ ಶಿಲ್ಪಶೈಲಿಯನ್ನು ಪರಿಚಯಿಸಿದವರು ಕುಷಾಣರು. ಮೌರ್ಯರ ನಂತರ ಅಧಿಕಾರಕ್ಕೆ ಬಂದವರು ಗುಪ್ತರು. ಅಲಹಾಬಾದ್ನಲ್ಲಿ ಸ್ತಂಭ ಶಾಸನ ಈ ರಾಜನ ದಿಗ್ವಿಜಯವನ್ನು ಸಾರುತ್ತದೆ. ಸಮುದ್ರಗುಪ್ತ. ವಿಕ್ರಮಾದಿತ್ಯ ಎಂಬ ಬಿರುದನ್ನು ಹೊಂದಿದ್ದವನು 2ನೇ ಚಂದ್ರಗುಪ್ತ. ಫಾಯನನ ಪ್ರವಾಸ ಅನುಭವಗಳನ್ನು ನಾವು ಗೋಕೋಕಿಯಲ್ಲಿ ದಾಖಲಿಸಿದ್ದಾನೆ. ಕಾಳಿದಾಸ ಅಭಿಜ್ಞ ಶಾಕುಂತಲ, ಶೂದ್ರಕನ ವೃಶ್ಚಕಟಿಕ, ವಿಷ್ಣು ಶರ್ಮನ ಪಂಚತಂತ್ರ, ಅಮರಸಿಂಹನ ಅಮರಕೋಶ.
ಗುಪ್ತರ ಕಾಲದಲ್ಲಿ 8 ಅಡಿ ಎತ್ತರವಿದ್ದಂತಹ ಬುದ್ಧನ ತಾಮ್ರದ ವಿಗ್ರಹ ನಳಂದದಲ್ಲಿ ಇದೆ. ಪಾದರಸವನ್ನು ಔಷಧಿಯಾಗಿ ಬಳಸಿದವರು ಭಾರತೀಯರು. ಗುಪ್ತ ಸಾಮ್ರಾಜ್ಯದ ಅವನತಿಯ ನಂತರ ಉತ್ತರ ಭಾರತದಲ್ಲಿ ಆಳ್ವಿಕೆ ಆಡಿಸಿದ ರಾಜವಂಶರು ವರ್ಧನರು. ವರ್ಧನರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಂತಹ ಚೀನಿಯ ಪ್ರವಾಸಿ ಹುಯೆನ್ಸಾಂಗ್. ಹುಯೆನ್ಸಾಂಗನ ಕೃತಿ CUK. ನಳಂದ ವಿಶ್ವವಿದ್ಯಾಲಯ ಬಿಹಾರದಲ್ಲಿದೆ. 1620ರಲ್ಲಿ ದುರ್ಲಭ್ ಮತ್ತು ವರ್ಧನದಿಂದ ಸ್ಥಾಪಿತವಾದಂಥ ಮನೆತನ ಕಾರ್ಕೋಟ ಮನೆತನ. ಕಾಶ್ಮೀರದ ಮಹತ್ವವನ್ನು ಸಾರುವ ಹೆಸರಾಂತ ಮಾರ್ತಾಂಡ ಸೂರ್ಯ ದೇವಾಲಯವನ್ನು ಕಾರ್ಕೋಟಿಕರು ಕೊಡುಗೆಯಾಗಿ ನೀಡಿದ್ದಾರೆ. ಶೈವ ಸೂತ್ರವನ್ನು ರಚಿಸಿದವರು ವಸುಗುಪ್ತ. ರಜಪೂತರು ಸ್ತ್ರೀಯರು ತಮ್ಮ ಪತಿಯನ್ನು ಯುದ್ಧದಲ್ಲಿ ಕಳೆದುಕೊಂಡಾಗ ಅಮಾನಿಕರಾಗಿ ಬಾಳುವುದಕ್ಕಿಂತ ಮರಣವೇ ಲೇಸೆಂದು ಭಾವಿಸಿ ಸಾಮೂಹಿಕ ಆತ್ಮರ್ಪಣೆ ಮಾಡಿಕೊಳ್ಳುತ್ತಿದ್ದ ಸಂಪ್ರದಾಯವನ್ನು ನಾವು ಜೋಹರ್ ಪದ್ಧತಿ ಅಂತ ಕರಿತೀವಿ. ರಜಪೂತರ ಕಾಲದಲ್ಲಿ ಅಬು ಪರ್ವತದ ಮೇಲೆ ದಿಲ್ವಾರ ಎಂಬಲ್ಲಿ ಅಮೃತ ಶಿಲಾ ಮಂದಿರವನ್ನು ದಿಲ್ವಾರ ಮಂದಿರ ಅಂತ ಕರಿತೀವಿ. ಗ್ವಾಲಿಯರ್ ಕೋಟೆಯಲ್ಲಿ ತನ್ನ ನೆಚ್ಚಿನ ರಾಣಿಯ ಮೃಗಾ ನಯನಗಾಗಿ 2 ಅಂತಸ್ತಿನ ಅರಮನೆಯನ್ನು ಕಟ್ಟಿಸಿದ ರಜಪೂತರೇ ರಾಜ ಮಾನಾ ಸಿಂಗ್. ಗುಲಾಬಿ ನಗರ ಜೈಪುರ. ಬಾಂದ್ ಬರ್ಧಾಯಿ ಪ್ರಸಿದ್ಧ ಹಿಂದಿ ಕೃತಿ ಪೃಥ್ವಿ ಜರೋಸೋ. ಅರಬ್ಬರ ದಂಡಯಾತ್ರೆಯಿಂದ ಭಾರತವನ್ನು ರಕ್ಷಿಸಿದ ಗುರ್ಜರ ದೊರೆ ನಾಗಭಟ. ಭೋಜನನ್ನು ಈತನು ಘನವಂತ ದೊರೆ, ಅರಬ್ಬರ ಶತ್ರು, ಒಳ್ಳೆಯ ಅಶ್ವದಳವುಳ್ಳವನು ಎಂದು ವರ್ಣಿಸಿದ್ದು ಸುಲೇಮಾನ್. ಭೋಜದೊರೆಯನ್ನು ವರ್ಣಿಸಿದ್ದು ಸುಲೇಮಾನ್. ಬಪ್ಪ ರಾವಲ್ ಎಂಬ ಬಿರುದನ್ನು ಹೊಂದಿದವನು ಕೋಮಣ್ಣ. ಚಿತ್ತೋಗಡಗಡದ ಪ್ರಖ್ಯಾತ ವಿಜಯಸ್ತಂಭ ರಣಕುಂಭನ ಕೊಡುಗೆ. ಈತನ ದೇಹದಲ್ಲಿ ಯುದ್ಧದ 8 ಗಾಯಗಳ ಕಲೆಗಳಿದ್ದು 100 ಕದನಗಳ ವೀರ ಎಂದು ಕರೆದವರು ರಾಣಾ ಸಂಗ್ರಾಮ ಸಿಂಹ. ಪ್ರಸಿದ್ಧ ಒಂಟೆ ಜಾತ್ರೆ ಬ್ರಹ್ಮನ ಆವಾಸವೆನಿಸಿದ ಯಾತ್ರಾಸ್ಥಳ ಪುಷ್ಕರ. ಅಹೋಮ ರಾಜಮನೆತನದ ಸುಖಾಪ ಪ್ರಾರಂಭಿಸುತ್ತಾನೆ. ಅಹೋಮ ರಾಜವಂಶದ ಪ್ರಜೆಗಳನ್ನು ನಾವು ಕಹೋಪ ಅಂತ ಕರಿತೀವಿ. ಮೌರ್ಯ ಸಾಮ್ರಾಜ್ಯ ಸ್ಥಾಪಿಸಿದ ಸೈನಿಕ ಮತ್ತು ಯುದ್ಧಗಳ ತರಬೇತಿ ನೀಡಿ ಸೇನೆಯನ್ನು ಸಜ್ಜುಗೊಳಿಸಲು ನೆರವಾಗುವಂತಹ ವ್ಯಕ್ತಿ ಕೌಟಲ್ಯ. ಅಂದರೆ ಚಂದ್ರಗುಪ್ತನಿಗೆ ಮೌರ್ಯ ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಸಹಾಯ ಮಾಡಿದವನು. ನಮ್ಮ ರಾಷ್ಟ್ರದ ಧ್ವಜದ ನಡುವೆ ಅಶೋಕನ ಚಕ್ರವಿದೆ. ಚಂದ್ರಗುಪ್ತ ಮೌರ್ಯನು ತನ್ನ ಕೊನೆಯ ದಿನಗಳನ್ನು ಹಾಸನದ ಶ್ರವಣಬೆಳಗೊಳದಲ್ಲಿ ಕಳೆದನು. ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ 9 ಸ್ಥಳಗಳಲ್ಲಿ ಸಿಕ್ಕಿವೆ. ಕನಿಷ್ಕನು ಬೌದ್ಧ ಸಭೆಯನ್ನು ಕಾಶ್ಮೀರದಲ್ಲಿ ನಡೆಸಿದನು. ಕನಿಷ್ಕನು ಅಧಿಕಾರಕ್ಕೆ ಬಂದ ನೆನಪಿಗಾಗಿ ನಾವು ಶಕ ವರ್ಷ ಅಂತ ಕರಿತೀವಿ. ದೆಹಲಿ ಸುಲ್ತಾನರು. ಭಾರತದ ಮೇಲೆ ದಾಳಿ ಮಾಡಿದ ಮೊದಲಿಗರು ಅರಬ್ಬರು. ಮಹಮ್ಮದ್ ಗಜ್ನಿ ಭಾರತದ ಮೇಲೆ ದಾಳಿಯನ್ನು ಮಾಡಲು ಮುಖ್ಯ ಕಾರಣ ಸಂಪತ್ತಿನ ಲೂಟಿ. ಭಾರತದಲ್ಲಿ ಮೊದಲ ಮುಸ್ಲಿಂ ಸಾಮ್ರಾಜ್ಯ ಕುತುಬ್ದಿನ್ ಐಬಕ್ ಸ್ಥಾಪಿಸ್ತಾನೆ. ಮಹಮ್ಮದ್ ಗಜ್ನಿ ಭಾರತದ ಮೇಲೆ 17 ಬಾರಿ ದಂಡಯಾತ್ರೆಯನ್ನು ಮಾಡ್ತಾನೆ. ಮೊದಲನೇ ತರೈನ್ ಯುದ್ಧದಲ್ಲಿ ಋತುರಾಜ್ ಚೌಹಾಣ್ ಜಯಗಳಿಸ್ತಾರೆ. ದೆಹಲಿ ಸುಲ್ತಾನರ ಆಳ್ವಿಕೆ ಕಾಲದಲ್ಲಿ ಅಧಿಕಾರ ಸೂತ್ರವನ್ನು ನೀಡಿದ ಏಕೈಕ ಮಹಿಳೆ ರಜಿಯಾ ಸುಲ್ತಾನ್. ದೆಹಲಿ ಸುಲ್ತಾನರ ಕಾಲದಲ್ಲಿ ಬೃಹತ್ ಉದ್ಯಮ ನೇಯ್ಗೆ ಆಗಿತ್ತು. ಮಲ್ಲಿಕ್ ಕಾಫೂರ್ ದಕ್ಷಿಣ ಭಾರತದಲ್ಲಿ ಮೊದಲ ಯಾವ ಸಾಮ್ರಾಜ್ಯದ ಮೇಲೆ ದಾಳಿ ಕೈಗೊಂಡನು? ದೇವಗಿರಿಯ ಮೇಲೆ. ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ದೆಹಲಿ ಸುಲ್ತಾನ್ ಅಲ್ಲಾವುದ್ದೀನ್ ಖಿಲ್ಜಿ. ಉರ್ದು ಭಾಷೆಯಲ್ಲಿ ಪದ್ಮಾವತ್ ಎಂಬ ಸೂಫಿ ಕಾವ್ಯನ ರಚಿಸಿದವನು ಜಯಸಿ. ಕುತುಬ್ ಮಿನಾರ್ ಕಟ್ಟಡಕ್ಕೆ ಅಡಿಪಾಯ ಹಾಕಿದ ದೆಹಲಿಯ ಸುಲ್ತಾನ್ ಕುತುಬ್ದಿನ್ ಐಬಕ್. ಅಲ್ಲಾವುದ್ದೀನ್ ಖಿಲ್ಜಿನಿಂದ ದೆಹಲಿಯಲ್ಲಿ ನಿರ್ಮಿಸಲ್ಪಟ್ಟ ಪ್ರಸಿದ್ಧ ಕೋಟೆ ಸಿರಿಕೋಟೆ. ದೆಹಲಿಯಿಂದ ದೇವಗಿರಿಗೆ ರಾಜ್ಯವನ್ನು ವರ್ಗಾಯಿಸಿದ್ದು ಮೊಹಮ್ಮದ್ ಬಿನ್ ತುಘಲಕ್. ದೆಹಲಿ ಸುಲ್ತಾನರು ಪ್ರಮುಖವಾಗಿ ಆಮದು ಮಾಡಿಕೊಳ್ಳುತ್ತಿದ್ದು ಯುದ್ಧ ಅಶ್ವಗಳನ್ನು, ಕುದುರೆಗಳನ್ನು. ತಾನು ಅಲ್ಲನ ಪ್ರತಿನಿಧಿ, ಅಲ್ಲನಿಗಲ್ಲದೆ ಇನ್ಯಾರಿಗೂ ಹೊಣೆಗಾರರಲ್ಲ ಎಂಬುದಾಗಿ ಸಾರಿದ ದೆಹಲಿ ಸುಲ್ತಾನ್ ಬಲ್ಬನ್. ದಕ್ಷಿಣ ಭಾರತದ ದಂಡಯಾತ್ರೆಗಳ ನಾಯಕತ್ವ ವಹಿಸಿದ್ದ ಅಲ್ಲಾವುದ್ದೀನ್ ಖಿಲ್ಜಿ ದಂಡನಾಯಕ
ಮಲ್ಲಿಕ್ ಕಾಫೂರ್. ಸಾಮ್ರಾಜ್ಯದಲ್ಲಿ ಆಡಳಿತ ಸುಧಾರಣೆಗಾಗಿ ಬೆಳ್ಳಿ ಮತ್ತು ತಾಮ್ರ ನಾಣ್ಯಗಳನ್ನು ಜಾರಿಗೆ ತಂದಿದ್ದು ಮಹಮ್ಮದ್ ಬಿನ್ ತುಘಲಕ್. ಮೊಘಲ್ ದೊರೆ ಬಾಬರ್ 1ನೇ ಪಾಣಿಪತ್ ಕದನದಲ್ಲಿ ಇಬ್ರಾಹಿಂ ಲೂದಿಯನ್ನು ಸೋಲಿಸುವ ಮೂಲಕ ದೆಹಲಿಯ ಸುಲ್ತಾನರ ಆಳ್ವಿಕೆಯನ್ನು ಕೊನೆಗೊಳಿಸ್ತಾನೆ. ಮಹಮ್ಮದ್ ಗಜ್ನಿ ದಾಳಿಗೆ ತುತ್ತಾಗಿ ನಾಶ ಹೊಂದಿದಂಥ ದೇವಾಲಯ ಶ್ರೀಕೃಷ್ಣ ಮಂದಿರ. 712ರಲ್ಲಿ ಸಿಂಧು ಮತ್ತು ಮುಲ್ತಾನ್ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡವರು ಅರಬರು. ಗುಲಾಮಿ ಸಂಸ್ಥೆ ಸ್ಥಾಪಕ ಕುತುಬ್ದಿನ್ ಐಬಕ್. ಮಹಮ್ಮದ್ ಗೋರಿ 2ನೇ ತರಾಯಿನ್ ಯುದ್ಧದಲ್ಲಿ ಪೃಥ್ವಿರಾಜ್ ಅರಸನನ್ನು ಜಯ ಸಾಧಿಸ್ತಾನೆ. ಹಲೈ ದರ್ವಾಜವನ್ನು ನಿರ್ಮಿಸಿದ್ದು ಹಲ್ಲಾವು. ಪರ್ಷಿಯನ್ ಭಾಷೆಯ ಹೆಸರಾಂತ ಕವಿ ಹಾರ್ದಿಕ್. ಮಹಮ್ಮದ್ ಗೋರಿ ಗೆದ್ದುಕೊಂಡ ಪ್ರದೇಶವನ್ನು ಯಾರಿಗೆ ಹಸ್ತಾಂತರಿಸಲಾಯಿತು? ಕುತುಬ್ದಿನ್ ಐಬಕನಿಗೆ ಹಸ್ತಾಂತರಿಸಲಾಯಿತು. ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯವು ಈ ನದಿಯ ದಡದ ಮೇಲೆ ಪ್ರತಿಷ್ಠಾಪಿತವಾಗಿದೆ. ತುಂಗಭದ್ರಾ. ಇದು ವಿಜಯನಗರ ಸಾಮ್ರಾಜ್ಯದ ರಾಜ್ಯ ಲಾಂಛನವಾಗಿತ್ತು. ವರಹ. ವಿಜಯನಗರ ಸಾಮ್ರಾಜ್ಯಕ್ಕೆ ನಿರ್ಮಾಣಕ್ಕೆ ಅಡಿಪಾಯ ಹಾಕಿದವರು ಹರಿಹರ ಮತ್ತು ಬುಕ್ಕ ರಾಯರು. ವಿಜಯನಗರ ರಾಜಧಾನಿ ಹಂಪಿಯಲ್ಲಿ ಮನಮೋಹಕ ಅಜಾರ ರಾಮಸ್ವಾಮಿ ದೇವಾಲಯವನ್ನು ಕಟ್ಟಿದವರು ಪ್ರೌಢದೇವರಾಯ. ಕೃಷ್ಣದೇವರಾಯನು ರಚಿಸಿದ ಅಮುಕ್ತ ಮಾಲ್ಯದ ತೆಲುಗು ಭಾಷೆಯಲ್ಲಿ ಇದೆ. ವಿಜಯನಗರದ ಯಾವ ದೊರೆ ಸಾಮ್ರಾಜ್ಯದಲ್ಲಿ ಉತ್ತರದಲ್ಲಿ ಕೃಷ್ಣ ನದಿಯಿಂದ ದಕ್ಷಿಣ ಸಮುದ್ರದ ತೀರದವರೆಗೆ ರಾಜ್ಯವನ್ನು ಸ್ಥಾಪಿಸಿದ್ದನು? ಕೃಷ್ಣದೇವರಾಯ. ಕೃಷ್ಣದೇವರನ್ನು ವಿಜಯನಗರದ ಯಾವ ಮನೆತನಕ್ಕೆ ಸೇರಿದವನು? ತುಳುವ ಮನೆತನಕ್ಕೆ ಸೇರಿದವರು. ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದ ಸಂಗಮ ವಂಶದ ಪ್ರಸಿದ್ಧ ದೊರೆ 2ನೇ ದೇವರಾಯ. ಕೃಷ್ಣದೇವರನ ಕಾಲದಲ್ಲಿ ಪ್ರಸಿದ್ಧ ವಿರೂಪಾಕ್ಷ ದೇವಾಲಯ ಕಂಡುಬರುವಂಥ ಸ್ಥಳ ಹಂಪಿ. ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಿಕೊಳ್ಳಬೇಡಿ, ಉಚ್ಚಪಗಳಿರ ಅಂತ ಹೇಳಿದವರು ಪುರಂದರದಾಸರು. ರಕ್ಕಸ ತಂಗಡಿ ಕದನ ಅಥವಾ ತಾಳಿಕೋಟೆ ನಡೆದ ವರ್ಷ 1565. ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆಗೆ ಸಂಬಂಧಿಸಿದಂತೆ ಆಧ್ಯಾತ್ಮಿಕ ಗುರು ವಿದ್ಯಾರಣ್ಯರು. ಈ ಕೆಳಗಿನ ಯಾವ ಕೃತಿಯು ಕನಕದಾಸರಿಂದ ರಚಿತವಾಗಿಲ್ಲ? ಅಂದರೆ ನ್ಯಾಯಾಮೃತ. ಇವೆಲ್ಲವೂ ಕೂಡ ರಚನೆ ಆಗಿದ್ದಾವೆ. ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿನ ಕವಿಯನ್ನು ಗುರುತಿಸಿ ಅಂತಂದರೆ ಕನಕದಾಸರು. ವಿಜಯನಗರ ಕಾಲದ ಸಂತರು ಸಂಗೀತರನ್ನು ಬಳಸಿ ಭಕ್ತಿ ಮಾರ್ಗವನ್ನು ಬೋಧಿಸಿದರು. ಈ ಪಂಥವನ್ನು ನಾವು ದಾಸ ಪಂಥ ಅಂತ ಕರಿತೀವಿ. ಅಂದರೆ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಸ್ಥಾಪನೆಯಾದಂತಹ ಭಕ್ತಿಯ ಪಂಥ ದಾಸ ಪಂಥ. ಮಧುರ ವಿಜಯಂ ಕೃತಿಯನ್ನು ರಚಿಸಿದವರು ಗಂಗಾದೇವಿ. ವಿಜಯನಗರ ಸಾಮ್ರಾಜ್ಯದ ಈ ದೊರೆಯ ಆಳ್ವಿಕೆಯನ್ನು ಪರ್ಷಿಯಾದ ರಾಯಭಾರಿ ಅಬ್ದುಲ್ ರಜಾಕ್ ಭೇಟಿ ನೀಡಿದ್ದನು. ಕೃಷ್ಣದೇವರ ಆಸ್ಥಾನಕ್ಕೆ ಭೇಟಿಯನ್ನು ನೀಡಿದ್ದನು. ಯಾರು? ಅಬ್ದುಲ್ ರಜಾಕ್. ಪರ್ಷಿಯಾದ ಅಬ್ದುಲ್ ರಜಾಕ್. ವಿಜಯನಗರ ಸಾಮ್ರಾಜ್ಯ ಯಾವ ದೊರೆಯು ಕನ್ನಡ ರಾಜ್ಯ ರಮರಮಣ ಎಂಬ ಬಿರುದನ್ನು ಪಡೆದವನು? ಕೃಷ್ಣದೇವರಾಯ. ವಿಜಯನಗರ ಸಾಮ್ರಾಜ್ಯದ ಪತನದ ಆದ ನಂತರ ಯುದ್ಧಭೂಮಿ ಇರುವಂಥ ಸ್ಥಳ ಅಂದರೆ ಪತನದ ಯುದ್ಧಭೂಮಿ ಇರುವ ಸ್ಥಳ ತೋರಣಗಲ್. ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಮೊದಲ ರಾಜವಂಶ ಸಂಗಮ ವಂಶ. ತಾಳಿಕೋಟೆ ಕದನ ಅಥವಾ ರಕ್ಕಸ ತಂಗಡಿ ಕದನ ಈ ಕೆಳಗಿನ ಸಾಮ್ರಾಜ್ಯದ ಅರಸರ ಮಧ್ಯೆ ನಡೆಯಿತು. ಬಹುಮನಿ ಸುಲ್ತಾನರು ಮತ್ತು ವಿಜಯನಗರ ಅರಸರು. ಕುಲವೆಂದು ಒಡೆದಾಡಿರಿ ಎಂದು ಹೇಳಿದವರು ಕನಕದಾಸರು. 1565ರಲ್ಲಿ ನಡೆದ ತಾಳಿಕೋಟೆ ಕದನಕ್ಕೆ ಭಾಗವಹಿಸಿದ ಬಹುಮನಿ ಸುಲ್ತಾನರು ಇವರೆಲ್ಲರೂ ಕೂಡ ಹೌದು. ಕೃಷ್ಣದೇವರಾಯ ಬರೆದ ಕೃತಿ ಜಾಂಬವತಿ ಕಲ್ಯಾಣ ಮತ್ತು ಅಮುಕ್ತ ಮಾಲ್ಯದ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ. ವಿಜಯನಗರಕ್ಕೆ ಭೇಟಿ ನೀಡಿದ ಪರ್ಷಿಯನ್ ಅಬ್ದುಲ್ ರಜಾಕ್. ಅಲ್ಲಮ ಪ್ರಭುವಿನ ಚರಿತ್ರೆಯನ್ನು ತಿಳಿಸುವ ಚಾಮರಸನ ಕೃತಿ ಪ್ರಭು ಲಿಂಗ ಲೀಲೆ. ವಿಜಯನಗರ ಅರಸರ ಕಾಲದಲ್ಲಿ ಕಟ್ಟಡ ರಚನೆಯನ್ನು ನಾವು ಕಣಶಿಲೆ ಅಥವಾ ಗ್ರಾನೈಟ್ನಿಂದ ನಿರ್ಮಿಸಲಾಗಿದೆ. ವಿಜಯನಗರ ಸಾಮ್ರಾಜ್ಯ 1336ರಲ್ಲಿ ಸ್ಥಾಪನೆ ಆಯಿತು. ಬಹುಮನಿ ಸುಲ್ತಾನರು. ವಿಜಯನಗರ ಸಾಮ್ರಾಜ್ಯ 1336, ಬಹುಮನಿ ಸಾಮ್ರಾಜ್ಯ 1347.
ಬಹುಮನಿ ರಾಜ್ಯದ ಪ್ರಾರಂಭಿಕ ರಾಜಧಾನಿ ಕಲಬುರ್ಗಿ, ಅನಂತರದ ರಾಜಧಾನಿ ಬೀದರ್. ಕಲಬುರ್ಗಿಯ ಪ್ರಸಿದ್ಧ ಸ್ಮಾರಕ ಜಾಮಿ ಮಸೀದಿಯನ್ನು 1ನೇ ಮಹಮ್ಮದ್ ಶಾ ನಿರ್ಮಿಸಿದನು. ಬಹುಮನಿಗಳ ಮೊದಲ ವಾಸ್ತುಶಿಲ್ಪ ರಚನೆ ಜಾಮಿ ಮಸೀದಿ. ಕಲಬುರ್ಗಿಯ ಸೌಂದರ್ಯವನ್ನು ಹೆಚ್ಚಿಸಿ ಭೀಮಾ ನದಿಯ ದಡದಲ್ಲಿ ಫಿರೋಜ್ಬಾದ್ ಎಂಬ ಹೊಸ ನಗರವನ್ನು ನಿರ್ಮಿಸಿದವನು ಫಿರೋಜ್ ಶಾ. ಪ್ರಸಿದ್ಧ ಸೋಲಾ ಖಾಂಬ್ ಮಸೀದಿ ಇರುವಂಥ ಸ್ಥಳ ಬೀದರ್. ಲೇಖಕರು ಬಹುಭಾಷಾ ವಿಶಾರದನೂ ಆಗಿದ್ದ ಬಹುಮನಿ ವಂಶದ ಶ್ರೇಷ್ಠ ದೊರೆ ಫಿರೋಜ್ ಶಾ. ಬಹುಮನಿ ಸುಲ್ತಾನರು ಅದ್ಭುತ ಸ್ಮಾರಕಗಳನ್ನು ನಿರ್ಮಿಸಲು ಬಳಸಿದಂಥ ವಾಸ್ತುಶೈಲಿ ದಖ್ಖನಿ ಶೈಲಿ. ಪ್ರಸಿದ್ಧ ಸೂಫಿ ಸಂತ ಬಂದೇನ ವಾಜರ್ ಸಮಾಧಿ ಇರುವಂಥ ಸ್ಥಳ ಕಲಬುರ್ಗಿ. ಉರ್ದು ಭಾಷೆಯಲ್ಲಿ ಕಿತಾಬ್ ಎ ನವರಸ್ ಎಂಬ ಪುಸ್ತಕವನ್ನು ರಚಿಸಿದ ವಿಜಯಪುರದ ಸುಲ್ತಾನ್ 2ನೇ ಇಬ್ರಾಹಿಂ. ಬಹುಮನಿ ವಂಶದ ಶ್ರೇಷ್ಠನಾದ ಅರಸ ಫಿರೋಜ್ ಶಾ ಈ ನದಿಯ ದಡದಲ್ಲಿ ಫಿರೋಜ್ಬಾದ್ ನಗರವನ್ನು ಕಟ್ಟಿದನು. ಭೀಮಾ ನದಿ. ಇಬ್ರಾಹಿಂ ಉತ್ತರಾಧಿಕಾರಿ ಮಹಮ್ಮದ್ ಆದಿಲ್ ಶಾ ನಿರ್ಮಿಸಲ್ಪಟ್ಟಂತಹ ವಿಜಯಪುರದ ಅದ್ಭುತ ಕಟ್ಟಡ ಗೋಲ್ ಗುಂಬಜ್. ಇಬ್ರಾಹಿಂನ ಉತ್ತರಾಧಿಕಾರಿಯಾದಂತಹ ಮಹಮ್ಮದ್ ಆದಿಲ್ ಶಾನಿಂದ ನಿರ್ಮಿಸಲ್ಪಟ್ಟ ವಿಜಯಪುರದ ಅದ್ಭುತ ಕಟ್ಟಡ ಗೋಲ್ ಗುಂಬಜ್. ಬಹುಮನಿ ಸುಲ್ತಾನ ಕಾಲದಲ್ಲಿ ಮುಹಮ್ಮದ್ ಘವಾನ್ನಿಂದ ರಚಿಸಲ್ಪಟ್ಟ ಅತ್ಯಂತ ಪ್ರಮುಖ ಕಟ್ಟಡ ಮದರಾಸ. ಆಕಾಶ ವೀಕ್ಷಣಾಲಯ ಇರುವಂಥ ಸ್ಥಳ ದೌಲತಾಬಾದ್. ಬಹುಮನಿ ಸುಲ್ತಾನರು ಮತ್ತು ಇನ್ನಿತರ ವಿದೇಶಿ ವ್ಯಾಪಾರರು ಬಳಸಿದಂಥ ಭಾಷೆ ದಖನಿ ಭಾಷೆ. ಬಹುಮನಿ ಸಾಮ್ರಾಜ್ಯ ಸ್ಥಾಪಕ ಅಲ್ಲಾವುದ್ದೀನ್ ಗಂಗು. ಆದಿಲ್ ಶಾಹಿ ಅರಸರಲ್ಲಿ ಗಣ್ಯ ಅರಸ ಮಹಮ್ಮದ್ ಆದಿಲ್ ಶಾ. ದಖ್ಖನಿನ ತಾಜ್ ಮಹಲ್ ಎಂದು ನಾವು ಇಬ್ರಾಹಿಂ ರೋಜಾವನ್ನು ಕರಿತೀವಿ. ಇದು ಬೀದರ್ನಲ್ಲಿದೆ. ಬಹುಮನಿ ರಾಜ್ಯದ ಆಡಳಿತ ಇಸ್ಲಾಂ ಕಾನೂನಿನ ಪ್ರಕಾರ ನಡೆಯುತ್ತಿತ್ತು. ಬಿಜಾಪುರದ ಆದಿಲ್ ಶಾಹಿಗಳು ಕರ್ನಾಟಕದಲ್ಲಿ 2 ಶತಮಾನಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ. ಮೊಘಲರು ಹಾಗೂ ಮರಾಠರು. ಅಕ್ಬರನ ಆಸ್ಥಾನದ ಪ್ರಸಿದ್ಧ ಇತಿಹಾಸಕಾರರು ಅಂದರೆ ನಿಜಾಮುದ್ದೀನ್, ಅಬ್ದುಲ್ ಫಜಲ್ ಬದೋನಿ. ಭಗವದ್ಗೀತೆಯನ್ನು ಭಾಷಾಂತರ ಮಾಡಿದ ಮೊಘಲ್ ದೊರೆ ದಾರಾ ಶಿಕೋ. ಅಬ್ದುಲ್ ಫಜಲ್ನ ಕೃತಿ ಅಕ್ಬರ್ ನಾಮಾ. ಹಿಂದಿ ಭಾಷೆಯಲ್ಲಿ ರಾಮಚರಿತ ಮಾನಸ ಎಂಬ ಕೃತಿಯನ್ನು ತುಳಸಿದಾಸರು ರಚಿಸ್ತಾರೆ. ಅಕ್ಬರ್ನ ಆರಂಭಿಕ ಕಾಲದಲ್ಲಿ ನಿರ್ಮಿಸಿದ ದೇವಾಲಯಗಳ ಸ್ಮಾರಕ ಕೆಂಪು ಕೋಟೆ. ಬುಲಂದ್ ದರ್ವಾಜ್ ಭಾರತದಲ್ಲಿ ಅತ್ಯುನ್ನತವಾಗಿದೆ. ಇದರ ಎತ್ತರ 40 ಮೀಟರ್. ಶಹಜಾನನು ಮಮತಾಜಳ ನೆನಪಿಗೆ ಕಟ್ಟಿಸಿದ್ದು ತಾಜ್ ಮಹಲ್. ಮೊಘಲರ ಈ ರಾಜರ ಕಾಲದಲ್ಲಿ ಚಿತ್ರಕಲೆ ಪರಿಪಕ್ವಗೊಂಡಿತ್ತು. ಜಹಾಂಗೀರ್ನ ಕಾಲದಲ್ಲಿ ಅಕ್ಬರ್ನ ಆಸ್ಥಾನದಲ್ಲಿದ್ದಂತಹ ಅಮರ ಸಂಗೀತಗಾರ ತಾನಾಸೇನ. ಯಮುನಾ ನದಿಯ ದಡದಲ್ಲಿರುವಂತಹ ತಾಜ್ ಮಹಲ್ ಉತ್ತರ ಪ್ರದೇಶದಲ್ಲಿ ಇದೆ. ಶಹಜಾನ್ನಿಂದ ನಿರ್ಮಿಸದೇ ಇರುವಂಥ ಸ್ಮಾರಕ ಬುಲಂದ್ ದರ್ವಾಜ್. ನಿರ್ಮಿಸದೇ ಇರುವಂಥ ಸ್ಮಾರಕ ಅಂದರೆ ಬುಲಂದ್ ದರ್ವಾಜ್. ಶಹಜಾನು ತಾಜ್ ಮಹಲ್ ಕಟ್ತಾನೆ, ಕೆಂಪು ಕೋಟೆ ಕಟ್ತಾನೆ, ಆಗ್ರಾ ಕೋಟೆ, ಅತಿ ಹೆಚ್ಚು ಕೋಟೆ ಕಟ್ಟಿದ ಅವನೇ. ಅಕ್ಬರನು ನಿರ್ಮಿಸಿದ ನೂತನ ರಾಜಧಾನಿ ಫತೇಪುರ್ ಸಿಕ್ರಿ. ದೆಹಲಿ ಸುಲ್ತಾನ 2ನೇ ಇಬ್ರಾಹಿಂ ಲೂದಿಯನ್ನು ಸೋಲಿಸಿ ದೆಹಲಿಯನ್ನು ಆಳಿದ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಬಾಬರ್. ಹುಮಾಯೂನನ್ನು ಸೋಲಿಸಿ ಮೊಘಲ್ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡ ಅಫ್ಘಾನ್ ದೊರೆ ಅಕ್ಬರ್. ಮೊಘಲರ ಈ ದೊರೆ ಭಾರತಕ್ಕೆ ಗುಲಾಬಿ ಪರಿಚಯಿಸಿದನು ಬಾಬರ್. ರಾಣಾ ಪ್ರತಾಪ್ ಸಿಂಹ ಮತ್ತು ಅಕ್ಬರ್ ನಡುವೆ 1570ರಲ್ಲಿ ನಡೆದಂತಹ ಕದನ ಹಳದಿ ಘಾಟ್ ಕದನ. ಹಿಂದೂಗಳ ಮೇಲೆ ವಿಧಿಸಿದ ಜೇಸಿ ಎಂಬ ತಲೆಗಂದಾಯ ಹಾಗೂ ಯಾತ್ರಾ ತೆರಿಗೆಯನ್ನು ರದ್ದುಪಡಿಸಿದ ಮೊಘಲ್ ದೊರೆ ಅಕ್ಬರ್. ರಾಣಾ ಪ್ರತಾಪ್ ಸಿಂಹ ಬೃಹತ್ ಕಂಚಿನ ಪ್ರತಿಮೆ ಇರುವಂಥ ಸ್ಥಳ ಲಾಹೋರ್. ಅಕ್ಬರ್ನ ಕಾಲದಲ್ಲಿ ಜನಮನ್ನಣೆ ಗಳಿಸಿದಂತಹ ಭೂಕಂದಾಯ ಪದ್ಧತಿಯನ್ನು ರೂಪಿಸಿದ ಮಂತ್ರಿ ರಾಜ ತೋದರ ಮಲ್ಲ. ಎ ಬಿ ಸಿ ಸರಿ ಅಂಥೇಳಿ 3 ಕೂಡ ಸರಿ. ಅಕ್ಬರ್ನು ಇಬಾದತ್ ಖಾನಾ ಎಂಬ ಪ್ರಾರ್ಥನಾ ಮಂದಿರವನ್ನು ಕಟ್ಟಿಸಿದ ಸ್ಥಳ ಫತೇಪುರ್ ಸಿಕ್ರಿ. ಎಲ್ಲ ಮತಧರ್ಮಗಳ ಉತ್ತಮ ಅಂಶಗಳನ್ನು ಒಳಗೊಂಡ ಅಕ್ಬರ್ನಿಂದ ಸ್ಥಾಪಿಸಲ್ಪಟ್ಟ ಪಂಥ ದಿನ್ ಎ ಇಲಾಹಿ. ಮೊಘಲರ ಕೊನೆಯ ಸಾಮ್ರಾಟ ಔರಂಗಜೇಬ್.
ಚಿಕ್ಕಿಣಿ ಎಂಬ ಚಿತ್ರಕಲೆ ಯಾರ ಕಾಲದಲ್ಲಿ ಹುಟ್ಟಿಕೊಂಡಿತು? ಮೊಘಲ್ ಸಾಮ್ರಾಜ್ಯ. ಮೊಘಲರ ಕಾಲದಲ್ಲಿ ಸುಬ ಎಂದರೆ ಪ್ರಾಂತ್ಯ ಎಂದರ್ಥ. ದೇರಿ ಸುಲ್ತಾನರನ್ನು ಸೋಲಿಸಿ ಆಳ್ವಿಕೆ ಮಾಡಿದ ರಾಜಮನೆತನ ಮೊಘಲ್ ಮನೆತನ. ಬಾಬರ್ ಮೊಘಲ್ ಸಂತತಿಗೆ ಸೇರಿದವನು. ಹುಮಯೂನ್ ಬಾಬರ್ನ ಮಗ. ಹುಮಯೂನ್ ಹಸನ್ ದೊರೆ ಶೇರ್ ಶಾ ಸೂರಿಯಿಂದ ಸೋಲಿಸಲ್ಪಟ್ಟನು. ಹುಮಯೂನ್ ಎಷ್ಟು ವರ್ಷಗಳ ಕಾಲ ಪರ್ಷಿಯಾದಲ್ಲಿದ್ದನು? 15 ವರ್ಷಗಳ ಕಾಲ ಇದ್ದಂತೆ. ರಾಣಾ ಪ್ರತಾಪ ಸಿಂಹನ ಕುದುರೆ ಹೆಸರು ಚೇತಕ್ ಅಂತೇಳಿ. ಅಕ್ಬರ್ನ ತಂದೆ ತಾಯಿ ಹೆಸರು ಹುಮಯೂನ್ ಮತ್ತು ಹಮೀದ್ ಬೇಗಂ. ಹಳದಿ ಘಾಟ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಮೊಘಲರ ಕಾಲದಲ್ಲಿ ಭೂಕಂದಾಯ ತೆರಿಗೆ ತಂದವರು ರಾಜ ತೋದರ ಮಲ್ಲ. ಔರಂಗಜೇಬನ ತಂದೆ ಶಹಜಾನ್. ಔರಂಗಜೇಬ್ ಸಿಖ್ಖರ ಯಾವ ಗುರುವನ್ನು ಹತ್ಯೆ ಮಾಡಿದ್ದಾನೆ? ತೇಜ ಬಹದ್ದೂರ್ ಗುರುವನ್ನು. ಔರಂಗಜೇಬನು ಎಲ್ಲಿ ಮರಣ ಹೊಂದಿದನು? ದಖನ್ನಲ್ಲಿ ಮರಣ ಹೊಂತಾನೆ. ಸಿಖ್ ದೀಕ್ಷೆ ಪಡೆದವನಿಗೆ ನಾವು ಸಿಂಗ್ ಅಂತ ನಾಮಾಂಕಿತ ನೀಡಲಾಗ್ತಿತ್ತು. ಮೊಘಲ್ ರಾಜ ಜಹಾಂಗೀರ್ ಸಿಖ್ಖರ ಯಾವ ಧಾರ್ಮಿಕ ಗುರುವನ್ನು ಹತ್ಯೆ ಮಾಡಿದ? ಅರ್ಜುನ್ ದೇವನನ್ನು ಹತ್ಯೆ ಮಾಡ್ತಾನೆ. ಭಾರತೀಯ ವೈಚಾರಿಕತೆ ಮತ್ತು ಭಕ್ತಿ ಪಂಥ. ಭಜಗೋವಿಂದಂ ಕೃತಿಯ ಕರ್ತೃ ಶಂಕರಾಚಾರ್ಯರು. ಮುಕ್ತಿಗೆ ಭಕ್ತಿ ಶರಣಾಗತಿಗೆ ಬಹಳ ಮುಖ್ಯ ಎಂದು ಸಾರಿದವರು ರಾಮಾನುಜಾಚಾರ್ಯವರು. ಡ್ಯಾಶರು ವಿಶಿಷ್ಟ ದ್ವೈತ ಸಿದ್ಧಾಂತನ ಪ್ರತಿಪಕ್ಕರಾಗಿದ್ದು ಕರ್ನಾಟಕದ ಹೊಯ್ಸಳರ ದೊರೆಯ ವಿಷ್ಣುವರ್ಧನನ ಆಶ್ರಯದಲ್ಲಿದ್ದವರು ರಾಮಾನುಜಾಚಾರ್ಯರವರು. ಕೂಡಲ ಸಂಗಮದೇವ ಅಂಕಿತನಾಮ ಹೊಂದಿದ್ದು ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಬಸವಣ್ಣನವರು. 12ನೇ ಶತಮಾನದ ಪ್ರಚಲಿತ ಸಾಹಿತ್ಯವಾಗಿದ್ದು ಗದ್ಯದಂತೆ ಓದಲು ಪದ್ಯದಂತೆ ಹಾಡಲು ಬರುವಂಥ ಸಾಹಿತ್ಯ ವಚನ. ಪಶ್ಚಿಮ ಬಂಗಾಳದಲ್ಲಿ ಜನಿಸಿದ ಇವರು ಜಾತಿ ಭೇದ ಅಲ್ಲಗೆಳೆದು ಮುಕ್ತಿಗೆ ಭಕ್ತಿಯೊಂದೇ ದಾರಿ ಅಂತ ಹೇಳಿದರು ಚೈತನ್ಯರು. ಕಲಿಯುಗದ ರಾಧೆ ಮೀರಾಬಾಯಿಯವರ ಆರಾಧ್ಯ ದೈವ ಗಿರಿಧರ ಗೋಪಾಲ. ಬಂದೆ ನವಾಜರ ಪ್ರಸಿದ್ಧ ದರ್ಗಾ ಕಲಬುರ್ಗದಲ್ಲಿದೆ. ಗುರುನಾನಕರು ರಚಿಸಿದ ಜ ಪ ಜಿಗಳೆಂಬ ಹಾಡುಗಳನ್ನು ಒಳಗೊಂಡಂಥ ಸಿಖ್ ಗ್ರಂಥ ಗುರುಗ್ರಂಥ ನಾನ್ ಸಾಹೇಬ್. ಒರಟು ಉಣ್ಣೆ ಬಟ್ಟೆಯನ್ನು ಧರಿಸುತ್ತಿದ್ದ ಸಂತರನ್ನು ಸೋಫಿ ಸಂತರು ಎನ್ನುವರು. ಹಾಗಾದರೆ ಸೂಫಿ ಪಂಥ ಉದಯಿಸಿದ ದೇಶ ಅರೇಬಿಯಾ. ಸರಿಯಾದ ಆಯ್ಕೆ ಇವೆಲ್ಲವೂ ಕೂಡ ABCD ಎಲ್ಲವೂ ಕೂಡ ಸರಿ ಅಂತೇಳಿ. ಅಂದರೆ ಶಂಕರಾಚಾರ್ಯರು ಹುಟ್ಟಿದ್ದು ಕಾಲಡಿ, ರಾಮಾನುಜಾಚಾರ್ಯರು ಹುಟ್ಟಿದ್ದು ಪೆರಂಬಂದೂರು, ಬಸವಣ್ಣವರು ಭಾಗ್ಯವಾಡಿ, ಮಧ್ವಾಚಾರ್ಯರದು ಪಾಜಕ. ಅಂದರೆ ಅವರು ಹುಟ್ಟಿದಂಥ ಸ್ಥಳಗಳು. ಶಂಕರ ಅದ್ವೈತ, ಮಧ್ವ ದ್ವೈತ, ವಿಶಿಷ್ಟ ದ್ವೈತ ರಾಮಾನುಜಾಚಾರ್ಯ, ಶಕ್ತಿ ವಿಶಿಷ್ಟ ದ್ವೈತ ಬಸವಣ್ಣ, ತುಳಸಿದಾಸ ರಾಮಾನುಜ ರಾಮಚರಿತ ಮಾನಸ, ಸೂರ್ದಾಸ್ ಸೂರ್ಸಾಗರ್. ತಪ್ಪಾದ ಆಯ್ಕೆಯನ್ನು ಗುರುತಿಸಿ ಅಂತಿದೆ, ಆದರೆ ಮೇಲಿನ ಎಲ್ಲವೂ ಸರಿ ಅಂತ ಹೇಳಿರುವಂಥದ್ದು. ಶಂಕರಾಚಾರ್ಯರು ತಮ್ಮ ಎಷ್ಟನೇ ವಯಸ್ಸಿನಲ್ಲಿ 4 ವೇದಗಳನ್ನು ಅರಿತರು? ಅಂದರೆ 8ನೇ ವಯಸ್ಸಿನಲ್ಲಿ. ರಾಮಾನುಜಾಚಾರ್ಯರು ಪ್ರಚಾರ ಮಾಡಿದಂಥ ಮತ ವೈಷ್ಣವ ಧರ್ಮ. ಬಿಜ್ಜಳನ ಆಸ್ಥಾನದಲ್ಲಿ ಬಸವಣ್ಣನವರು ಭಂಡಾರದ ಅಧಿಕಾರಿಯಾಗಿದ್ದರು. ಉಡುಪಿಯಲ್ಲಿ ಶ್ರೀಕೃಷ್ಣನ ಪೂಜೆಗೆಂದು ಅಷ್ಟಯತಿಗಳನ್ನು ಶ್ರೀಕೃಷ್ಣರವರು ನೇಮಿಸಿದರು. ಬಸವಣ್ಣನವರು ಗುರುನಾನಕರು ಬೀದರ್ನಲ್ಲಿ ತಂಗಿದ್ದ ಸ್ಥಳವನ್ನು ನಾನಕ್ ಝರಾ ಅಂತೇಳಿ ಕರೀತಾರೆ. ಸಿಖ್
ಪಂಥದ ಸ್ಥಾಪಕರು ಗುರುನಾನಕ್. ರಬಿಹಾ ಎಂದರೆ ಸೂಫಿ ಅನುಯಾಯಿಗಳು. ಮೀರಾಬಾಯಿ ರಾಜಸ್ಥಾನದ ರಜಪೂತ್ನಲ್ಲಿ ಜನಿಸ್ತಾರೆ. ಚಿಸ್ತಿ ಪಂಗಡದ ಸಂಸ್ಥಾಪಕ ಮೊಹಿನುದ್ದೀನ್ ಚಿಸ್ತಿ. ಪ್ರಜಾಪ್ರಭುತ್ವ. ಒಂದು ರಾಜ್ಯದಲ್ಲಿ ಎಲ್ಲವೂ ರಾಜನ ಇಚ್ಛೆಯಂತೆ ನಡೆಯುತ್ತಿದ್ದರೆ ಅವನ ಆಳ್ವಿಕೆಯ ಅವಧಿಯನ್ನು ನಿರ್ಬಂಧವಿಲ್ಲ. ಹಾಗಾದರೆ ಇದು ಯಾವ ಬಗ್ಗೆ ಹೇಳುತ್ತೆ ಅಂದರೆ ರಾಜಪ್ರಭುತ್ವ. ಒಂದು ದೇಶದ ಪ್ರಜೆಗಳು ತಮ್ಮ ಪ್ರತಿನಿಧಿಗಳನ್ನು ಚುನಾಯಿಸುವ ಮೂಲಕ ಆಯ್ಕೆ ಮಾಡುವಂಥದ್ದನ್ನು ರಾಜಕೀಯ ವ್ಯವಸ್ಥೆಯನ್ನು ನಾವು ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಚುನಾವಣೆಯ ಸಂದರ್ಭದಲ್ಲಿ ಮತಗಟ್ಟೆಯಲ್ಲಿ ಯಂತ್ರಗಳ ಮೂಲಕ ಮತ ಚಲಾಯಿಸುವವರನ್ನ ಅವನ್ನ ಗಣಕಯಂತ್ರ, ವಿದ್ಯುನ್ಮಾನ ಯಂತ್ರ, ಹಣದ ಯಂತ್ರ ಯಾವುದೂ ಅಲ್ಲ. ಮತ ಚಲಾಯಿಸುವವರು ಈ ಯಂತ್ರವನ್ನು ಹೀಗೆಂದು ಕರೆಯುತ್ತಾರೆ, ಯಾವುದೂ ಅಲ್ಲ ಅಂತ ಇದೆ. ಇವ್ಯಾವೂ ಅಲ್ಲ. ಜನರು ಚುನಾವಣೆಯಲ್ಲಿ ತಮ್ಮ ಮತವನ್ನು ಚಲಾಯಿಸಲು ಈ ಸ್ಥಳಕ್ಕೆ ಹೋಗುವರು, ಮತಗಟ್ಟೆ. ಒಬ್ಬ 12 ವರ್ಷದ ಹುಡುಗ ಮತದಾನ ಮಾಡುವಾಗಲು ಹೋದಾಗ ಅಲ್ಲಿ ಆ ಹುಡುಗನಿಗೆ ಮತ ಹಾಕಲು ಅನುಮತಿ ನೀಡುವುದಿಲ್ಲ, ಕಾರಣ ವಯಸ್ಸು ಆಗಿರುವುದಿಲ್ಲ. ಮತದಾನ ಎಂದರೆ ಚುನಾವಣೆಯಲ್ಲಿ ತನ್ನ ಆಯ್ಕೆಯನ್ನು ವ್ಯಕ್ತಪಡಿಸುವುದು, ಮತ ಚಲಾಯಿಸುವುದು. ಮತಪತ್ರವು ಈ ಕೆಳಗಿನ ಯಾವ ಅಂಶವನ್ನು ಒಳಗೊಂಡಿದೆ? ಅಭ್ಯರ್ಥಿ ಹೆಸರು, ಅಭ್ಯರ್ಥಿಯ ಚಿಹ್ನೆ. ರಾಜನೀತಿ ನಿರ್ದೇಶಕ ತತ್ವಗಳು. ರಾಜನೀತಿ ನಿರ್ದೇಶಕ ತತ್ವಗಳು ಸಾಮಾಜಿಕ ನ್ಯಾಯ ವ್ಯವಸ್ಥೆಯನ್ನು ಒತ್ತಿ ಹೇಳ್ತವೆ. ರಾಜನೀತಿ ನಿರ್ದೇಶಕ ತತ್ವಗಳು ಸಂವಿಧಾನದ 4ನೇ ಭಾಗದಲ್ಲಿ ಬರುತ್ತವೆ. ಕರ್ನಾಟಕ ಪಶು ಹತ್ಯೆ ಪ್ರತಿಬಂಧಕ ಮತ್ತು ಪಶು ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದಂಥ ವರ್ಷ 2020. ಮಾನವ ಹಕ್ಕುಗಳು, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು. ಭಾರತದಲ್ಲಿ ಬಾಲಕಾರ್ಮಿಕ ನಿಷೇಧ ಕಾಯ್ದೆ 1986ರಲ್ಲಿ ಜಾರಿಗೆ ಬಂದಿತ್ತು. ಮಕ್ಕಳ ಸಾಗಣೆ ಗೊತ್ತಿದೆ, 10/9/8. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ವರ್ಷ 1948 ಡಿಸೆಂಬರ್ 10. ರಾಷ್ಟ್ರೀಯ ಭಾವೈಕ್ಯತೆ. ರಾಷ್ಟ್ರೀಯ ಭಾವೈಕ್ಯತೆಗೆ ಸಂಬಂಧಿಸಿದ ಹಾಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿ ಆದವು? ದೇಶದ ರಕ್ಷಣೆಗೆ ನಾವೆಲ್ಲರೂ ಯಾವಾಗಲೂ ಸಿದ್ಧ ಇರಬೇಕು. ರಾಷ್ಟ್ರೀಯ ಚಿಹ್ನೆಗಳು ಮತ್ತು ರಾಷ್ಟ್ರೀಯ ದಿನಾಚರಣೆಗಳು. ಬಿಳಿ ಶಾಂತಿನ ಹೇಳುತ್ತೆ, ಹಸಿರು ಸಮೃದ್ಧಿನ ಹೇಳುತ್ತೆ. ಜನಗಣಮನ ರವೀಂದ್ರನಾಥ್ ಠಾಕೂರ್ ಅವರು ಬರೆದರೆ, ವಂದೇ ಮಾತರಂ ಬಂಕಿಮಚಂದ್ರ ಚಟರ್ಜಿ ಅವರು. ಇವೆಲ್ಲ ನಿಮಗೆ ಗೊತ್ತಿದೆ. ನೆಕ್ಸ್ಟ್ ಇವು ಗೊತ್ತಿರುವಂಥದ್ದು, ಇವೆಲ್ಲವೂ ಕೂಡ ಗೊತ್ತಿರುವಂಥದ್ದು. ಸತ್ಯಮೇವ ಜಯತೆ ಎಂಬ ಅರ್ಥ ಸತ್ಯಕ್ಕೆ ಜಯ ಅಂತಕ್ಕಂಥದ್ದು. ಶಿಕ್ಷಕರ ದಿನಾಚರಣೆಯನ್ನು ಸೆಪ್ಟೆಂಬರ್ 5ರಂದು ಆಚರಣೆ ಮಾಡ್ತೀವಿ. ಭಾರತದ ರಾಷ್ಟ್ರಗೀತೆ ಜನಗಣಮನ. ಏಷ್ಯಾ ಖಂಡ. ನಿನ್ನ ದೇಶ ಯಾವುದು? ಹಾಗಾದರೆ ನಿನ್ನ ದೇಶವು ಯಾವ ಖಂಡದಲ್ಲಿ ಕಂಡುಬರುತ್ತದೆ? ಭಾರತ. ಆಫ್ರಿಕಾ ಕಗ್ಗತ್ತಲೆ ಖಂಡ. ಏಷ್ಯಾ ವೈವಿಧ್ಯತೆಗಳ ಖಂಡ. ಪರ್ಯಾಯ ದ್ವೀಪ ಎಂದರೆ 3 ಕಡೆ ನೀರಿದ್ದು 1 ಕಡೆ ಭೂಮಿ ಇದ್ದರೆ ಅದನ್ನು ನಾವು ಪರ್ಯಾಯ ದ್ವೀಪ ಅಂತ ಕರಿತೀವಿ. 3 ಕಡೆ ನೀರಿದ್ದು 1 ಕಡೆ ಭೂಮಿ ಇದ್ದರೆ. ಕರ್ನಾಟಕ ಸಂಕ್ರಾಂತಿ ವೃತ್ತವು ಭಾರತದ ಯಾವ ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ? ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ತ್ರಿಪುರಾ. ಏಷ್ಯಾ ಖಂಡದಲ್ಲಿ ಒಟ್ಟು ಭೌಗೋಳಿಕ ವಿಸ್ತೀರ್ಣ 44 ಬಿಲಿಯನ್ ಚದುರ ಕಿಲೋಮೀಟರ್. ಕ್ಷೇತ್ರ ಮತ್ತು ಜನಸಂಖ್ಯೆ ಎರಡರಲ್ಲೂ ಏಷ್ಯಾದ ಚಿಕ್ಕ ದೇಶ ಮಾಲ್ಡೀವ್ಸ್. ಏಷ್ಯಾ ಖಂಡವು ಪೂರ್ವ ಗೋಳಾರ್ಧದಲ್ಲಿದೆ. ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಗುರು ಶಿಖರ. ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಶಿಖರ.
ಪ್ರಪಂಚದಲ್ಲಿ ಹೆಚ್ಚು ಪೆಟ್ರೋಲಿಯಂ ಉತ್ಪಾದಿಸುವಂಥ ದೇಶ ಚೀನಾ. ಭಾರತದ ಪ್ರಸ್ಥಭೂಮಿಯನ್ನು ನಾವು ಅರೇಬಿಯಾ ಅಂತ ಕರಿತೀವಿ. ಭಾರತದ ಪ್ರಸ್ಥಭೂಮಿಯನ್ನು ಅರೇಬಿಯಾ ಅಂತ ಕರಿತೀವಿ.